ಯಾವುದೇ ಕಾರ್ಯಕ್ರಮದಲ್ಲಿ ಮೊದಲನೇ ಭಾಷಣ ಮಾಡೋದು ತುಂಬ ಕಷ್ಟ, ಅಥವಾ ಪ್ರಾಬಬ್ಲಿ ಲೇಟರ್ ಭಾಷಣಗಳು ಮಾಡೋದು ಕಷ್ಟ. ಯಾಕೆ ಅಂದರೆ ಮೊದಲನೇದರಲ್ಲಿ ದೇರ್ ವಿಲ್ ಬಿ ಟೂ ಮಚ್ ಆಫ್ ಅಟೆನ್ಷನ್ ಆ್ಯಂಡ್ ಲಾಟ್ ಆಫ್ ಎಕ್ಸ್ಪೆಕ್ಟೇಷನ್. ಎರಡನೇ ಅಥವಾ ಹೋಗ್ತಾ ಹೋಗ್ತಾ ಏನಾಗುತ್ತೆ, ಯು ವಿಲ್ ಸ್ಟಾರ್ಟ್ ಕಂಪೇರಿಂಗ್ ಟು ದ ಪ್ರೀವಿಯಸ್ ಟಾಕ್ಸ್. ಅವರು ಅಷ್ಟು ಚೆನ್ನಾಗಿ ಮಾತಾಡಿದ್ರು, ಇವನೇನು ತುಂಬ ಬೋರ್ ಮಾಡ್ತಾ ಇದ್ದಾನೆ. ಈ ಎರಡನೇ ಟಾಕ್ ಇದೆಯಲ್ಲ, ಇಟ್ಸ್ ದ ಸೇಫೆಸ್ಟ್. ಯಾಕಂದರೆ ಫಸ್ಟ್ ಒನ್ ಇವಾಗಷ್ಟೇ ಮುಗ್ದಿರುತ್ತೆ, ಆಮೇಲಿಂದು ಇನ್ನೂ ನಿಮಗೆ ಗೊತ್ತಿರಲ್ಲ ಬೇರೆಯವ್ರು ಏನು ಮಾತಾಡ್ತಾರೆ ಅಂತ. ಸೊ ಇವತ್ತು ಯು ವಿಲ್ ಪ್ರಾಬಬ್ಲಿ ಸೇ ಉದಯ್ ಸರ್ಗಿಂತ ಇವನೇನು ಸುಮಾರು ಮಾತಾಡಿದೆ, ಇಟ್ಸ್ ಓಕೆ, ನನಗೂ ಗೊತ್ತು. ಬಟ್ ಮುಂದಿಂದು ಏನಿದೆ ಅಂತ ಗೊತ್ತಿಲ್ಲದಲೇ ಇರೋದ್ರಿಂದ, ಸೊ ಐ ಟುಕ್ ದಿಸ್ ಲಿಬರ್ಟಿ ಆಫ್ ಗೋಯಿಂಗ್ ಬ್ಯಾಕ್ ಟು ಬೇಸಿಕ್ಸ್. ಮೊದಲನೇದಾಗಿ, I am a science communicator. Even though I have worked in the IT industry for almost 16 years now, this has nothing to do with my area of expertise. This is more about my passion, which is science communication. Science communication nalli ಇಲ್ಲಿ ಉದಯ್ ಸರ್, ನಟರಾಜ್ ಸರ್ ಅವರೆಲ್ಲ ನಮಗೆ ಹೇಳ್ಕೊಟ್ಟಿರುವ ಹಾಗೆ, the idea is not to know everything about a subject. The idea is to inform what we know in an effective manner, and that is what I am going to try today. ಅದಕ್ಕೆ ಈ ಕಾನ್ಫರೆನ್ಸಿನ ಡಿಸ್ಕಷನ್ ಆಗ್ತಿದ್ದಾಗ ನಂದೆ ವಾಟ್ ಎವರ್ ಇಸ್ ದಿ ಈಸಿಯೆಸ್ಟ್ ಸಿಂಪ್ಲೆಸ್ಟ್ ಟಾಪಿಕ್, ಐ ಹ್ಯಾವ್ ದಿ ಫಸ್ಟ್ ಚಾಯ್ಸ್ ಅಂದ್ಬಿಟ್ಟು ಅವ್ರು ಪಾಪ ಕೊಡ್ತಾ ಇದ್ರೋ ಇಲ್ವೋ, ನಾನೇ ಐ ಸೆಡ್ ಐ ವಿಲ್ ಡೂ ದಿಸ್ ಅಂತ. ಇವತ್ತು ಏನು ಮಾಡೋಣ ಇವಾಗ, ಇನ್ ದ ನೆಕ್ಸ್ಟ್ ಐ ಥಿಂಕ್ 45 minutes or so, ಒಂದಷ್ಟು ಓವರ್ ವ್ಯೂ ಆ್ಯಂಡ್ ಪ್ರಾಬಬ್ಲಿ ಕಾಂಟೆಕ್ಸ್ಟ್ ಸೆಟ್ಟಿಂಗ್ ಫಾರ್ ದ ನೆಕ್ಸ್ಟ್ ಟಾಕ್. ಇವತ್ತಿನ ಮುಂದಿನ ಟಾಕ್ ಇರ್ಬೋದು, ಅಥವಾ ನಾಳೆ ಡಿಸ್ಕಷನ್ ಟಾಕ್ ಇರ್ಬೋದು, ಅದಕ್ಕೆ ಕಾಂಟೆಕ್ಸ್ಟ್ ಸೆಟ್ಟಿಂಗ್ ಮಾಡ್ಬೋದು. ಅದಕ್ಕೋಸ್ಕರನೇ ಇದಕ್ಕೆ ಪ್ರೆಸೆಂಟೇಷನ್ಗೆ ಐ ಹ್ಯಾವ್ ಕಾಲ್ಡ್ ಇಟ್ ದಿ ABC ಆಫ್ ಸೈಬರ್ ಸೆಕ್ಯೂರಿಟಿ, ಅಥವಾ ಕನ್ನಡದಲ್ಲಿ ಸೈಬರ್ ಸುರಕ್ಷತೆಯ ಈ ಪ್ರಾಥಮಿಕ ಅಂಶಗಳು, ಬೇಸಿಕ್ಸ್ ಆಫ್ ಸೈಬರ್ ಸೆಕ್ಯೂರಿಟಿ. ಅದರಲ್ಲೂ ಇದು ಯಾಕೆ ಇಷ್ಟೊಂದು ಕನ್ಫ್ಯೂಸಿಂಗ್? ಒಬ್ಬ ಬಳಕೆದಾರನಾಗಿ, ಇವಾಗ ಇಂಡಸ್ಟ್ರಿ ರೆಪ್ರೆಸೆಂಟೇಟಿವ್ ಆಗಲಿ ಅಥವಾ ಯಾವುದೋ ಒಂದು ಕ್ಷೇತ್ರದವನಾಗಲಿ ಅಲ್ಲದೆ, ಯು ಕ್ಯಾನ್ ಆಲ್ಮೋಸ್ಟ್ ಥಿಂಕ್ ಆಫ್ ಮೀ ಆಸ್ ಯುವರ್ ರೆಪ್ರೆಸೆಂಟೇಟಿವ್ ಸ್ಟ್ಯಾಂಡಿಂಗ್ ಹಿಯರ್ ಆ್ಯಂಡ್ ಟಾಕಿಂಗ್ ಆನ್ ಬಿಹಾಫ್ ಆಫ್ ಹೌ ಅ ಯೂಸರ್ ಹ್ಯಾಸ್ ಟು ಲುಕ್ ಅಟ್ ದಿಸ್ ಓವರ್ ಆಲ್ ಕಾನ್ಸೆಪ್ಟ್ ಆನ್ ಎ ಡೇ ಟು ಡೇ ಲೆವೆಲ್ ಅಂತ. ದಿಸ್ ಈಸ್ ನಾಟ್ ಇನ್ ಅ ವೆರಿ ಹೈ ಲೆವೆಲ್, ಆರ್ ನೀದರ್ ದಿಸ್ ಈಸ್ ಇನ್ ಅ ವೆರಿ ಫೋಕಸ್ಡ್ ಏರಿಯಾ ಸೇಯಿಂಗ್ ಓಕೆ ಈ ಕ್ಷೇತ್ರದಲ್ಲಿ ಸೈಬರ್ ಸೆಕ್ಯೂರಿಟಿ ಹೇಗೆ ಅಂತಲೂ ಅಲ್ಲ, ಅಥವಾ ಸೈಬರ್ ಸೆಕ್ಯೂರಿಟಿನಲ್ಲಿ ಒಟ್ಟಾರೆ ಗ್ಲೋಬಲ್ ಸಿಚುವೇಶನ್ ಹೇಗಿದೆ ಅಂತಲೂ ಅಲ್ಲ. ದಿಸ್ ಈಸ್ ಮೋರ್ ದಟ್ ರಿಲೇಟ್ಸ್ ಟು ಪ್ರಾಬಬ್ಲಿ ಅಸ್ ಆ್ಯಂಡ್ ಪೀಪಲ್ ಅರೌಂಡ್ ಅಸ್. ಒಂದು, ನಿಮ್ಮಲ್ಲಿ ಬಹಳಷ್ಟು ಜನ ಸ್ಟೂಡೆಂಟ್ಸ್ ಇರೋದ್ರಿಂದ ಒನ್ ರಿಕ್ವೆಸ್ಟ್ ಫ್ರಮ್ ಮೈ ಸೈಡ್ ಈಸ್, ಇದರಲ್ಲಿ ನಿಮ್ಗೆ ಬಹಳಷ್ಟು ವಿಷಯ ನಿಮ್ಗೆ ಈಗಾಗಲೇ ಗೊತ್ತಿರ್ಬೋದು, ಆದರೆ ಪ್ಲೀಸ್ ಮೇಕ್ ಇಟ್ ಅ ಪಾಯಿಂಟ್ ಟು ಶೇರ್ ದಿಸ್ ಅವೇರ್ನೆಸ್ ಟು ಅಟ್ಲೀಸ್ಟ್ 2-3 ಪೀಪಲ್ ಅರೌಂಡ್ ಯು, ಸೊ ದ್ಯಾಟ್ ನಾವು ಇವಾಗ ಪೇಪರ್ಗಳಲ್ಲಿ ನೋಡ್ತೀವಿ, ಪ್ರತಿದಿನ ಒಂದಲ್ಲ ಒಂದು ರೀತಿಯ ಒಂದು ನ್ಯೂಸ್ ಇರುತ್ತೆ ಅಲ್ವಾ. ನೀವು ನ್ಯೂಸ್ ಪೇಪರ್ ಓದಿ, ವೆಬ್ಸೈಟ್ಸ್ ಓದಿ, ಒಂದಲ್ಲ ಒಂದು ನ್ಯೂಸ್ ಇರುತ್ತೆ. ಯಾವುದೋ ಒಂದು ಗಿಫ್ಟ್ ಕಳಿಸ್ತೀವಿ ಅಂದರು, ದೇ ಆಸ್ಟ್ ಫಾರ್ ಮನಿ ಆ್ಯಂಡ್ ದಿಸ್ ಪರ್ಸನ್ ವಾಸ್ ಡ್ಯೂಪ್ಡ್. ಇನ್ನೊಂದು, ಯಾವುದೋ ಕಡಿಮೆ ದುಡ್ಡಿಗೆ ಏನೋ ಸೇಲ್ ಮಾಡ್ತೀವಿ ಅಂದರು, ಯಾರೋ ಒಬ್ರು ಹೆಂಗೋ ದುಡ್ಡು ಕೇಳಿದ್ರು, ಕೊಟ್ಟರು, ದೇ ವರ್ ಡ್ಯೂಪ್ಡ್. ಮೂರನೇದು, QR ಕೋಡ್ ಸ್ಕ್ಯಾನ್ ಮಾಡಿ ಅಂದರು, ಇವ್ರು ಸ್ಕ್ಯಾನ್ ಮಾಡಿದ್ರು, ದೇ ವರ್ ಡ್ಯೂಪ್ಡ್. ಇದು ಯಾಕಾಗುತ್ತೆ? ಈ ಥರ ನೀವು ಯಾವುದೇ ಆ್ಯಪ್ ನೋಡ್ಬೋದು, ಅಥವಾ ಯಾವುದೇ ಒಂದು ವೆಬ್ಸೈಟ್ಸ್ ಅಥವಾ ಈ ಥರದ್ದು ಅವೇರ್ನೆಸ್ ಕ್ರಿಯೇಟಿಂಗ್ ಇನಿಷಿಯೇಟಿವ್ಸ್ ಎಷ್ಟೇ ಇದ್ರೂ ಈ ಥರ ಯಾಕೆ ಆಗ್ತಿದೆ ಅಂದರೆ, ಮೇ ಬಿ ದ್ಯಾಟ್ ಲಿಂಕ್ ಬಿಟ್ವೀನ್ ಅಸ್ ಆ್ಯಂಡ್ ದ ಪೀಪಲ್ ಅರೌಂಡ್ ಅಸ್. ಈಗ ನನಗೆ ಗೊತ್ತು ಅಂದರೆ ನಾನು ಪಕ್ಕದವನಿಗೆ ಹೇಳಕ್ಕೆ ಹೋಗಲ್ಲ. ಆ ಥರ ಒಬ್ಬೊಬ್ರು ಗೊತ್ತಿರೋರು 4 ಜನಕ್ಕೆ ಹೇಳ್ತಾ ಹೋದರೆ ಮೋಸ್ಟ್ ಲೈಕ್ಲಿ ದ ಸಿಚುವೇಶನ್ ವಿಲ್ ಇಂಪ್ರೂವ್. ಅದಕ್ಕೆ ನಾವು ಸೈಬರ್ ಸೆಕ್ಯೂರಿಟಿ ಅಂದರೆ ಏನು ಅಂತ ಒಂದು ಡೆಫಿನಿಷನ್, ಇದು ನನಗೆಲ್ಲೋ ಸಿಕ್ಕಿದ್ದ ಒಂದು ಡೆಫಿನಿಷನ್. ನಿಮ್ಮಲ್ಲಿ ಯಾರಾದರೂ ಒಬ್ಬರು ಬೇಸ್ಡ್ ಆನ್ ದ ಪ್ರಯರ್ ನಾಲೆಜ್ ಯು ಹ್ಯಾವ್ ಆರ್ ವಾಟ್ ಯು ಹರ್ಡ್ ಇನ್ ದ ಮಾರ್ನಿಂಗ್, ಯಾರಾದರೂ ಒಬ್ಬರು ಹೇಳ್ತೀರಾ your definition of cyber security? Cyber security is a definition ಅಂತ ಏನಿಲ್ಲ. There could be many versions of definition. What is cyber security? ಯಾರಾದರೂ ಒಬ್ರು ಹೇಳ್ತೀರಾ? Preferably students. Yes, please. Yeah? Yeah, thank you.
ಅದಲ್ಲದೆ ಇಂಟರ್ನೆಟ್ ಇಲ್ದಲ್ಲೇ ಹೋದ್ರೂ ಇದು ವರ್ಕ್ ಆಗಬೇಕಾ ಆಗಬಾರ್ದಾ? ಸೊ ಪ್ರೊಟೆಕ್ಟಿಂಗ್ ದ ಡೇಟಾ ಅಂತೂ, ಸೊ ಇಟ್ ಕ್ಯಾನ್ ಬಿ ಅ ಲಿಟಲ್ expanded, protecting systems, protecting networks, protecting programs. ಅಲ್ಟಿಮೇಟ್ಲಿ ನಮ್ಮ ಡಿವೈಸಸ್ ತನಕ ಪ್ರತಿಯೊಂದನ್ನು ಹೇಗೆ ಹುಷಾರಾಗಿ ನೋಡ್ಕೊಳ್ಬೇಕು, ಅದರಲ್ಲಿರುವ ಈಗ ನಮ್ಮ ಎಷ್ಟೊಂದು ಕೆಲಸಗಳೆಲ್ಲ ಇವಾಗ ಡಿಜಿಟಲ್ ರೂಪದಲ್ಲಿ ಆಗ್ತಿರುವಾಗ ಹೇಗೆ ನಾವು ಅದನ್ನು ಜೋಪಾನ ಮಾಡಿಕೊಳ್ಳೋದು ಅನ್ನೋದು ಇದರ ಒಂಥರ ಸಮ್ಮರಿ ಅಂತ ಹೇಳ್ಬೋದು. ಇದು ನಮ್ಮ ಮೊಬೈಲ್ ಫೋನಲ್ಲಿ ನಾವು ಮಾಡುವಂಥ ಒಂದು UPI ಟ್ರಾನ್ಸಾಕ್ಷನ್ ಆಗ್ಬೋದು, ಅಥವಾ ಯಾವುದೋ ದೊಡ್ಡ ಬ್ಯಾಂಕ್ ಮಾಡುವ ಒಂದು ಇಂಟರ್ನ್ಯಾಷನಲ್ ಟ್ರಾನ್ಸಾಕ್ಷನ್ ಆಗ್ಬೋದು, ಅಥವಾ ಯಾವುದೋ ಒಂದು ಸಂಸ್ಥೆ, ಯಾವುದೋ ಒಂದು, ಇವತ್ತು ಬೆಳಗ್ಗೆ ತಾನೇ ನಮ್ಮ ರಿಲೇಟಿವ್ ಒಬ್ಬರ ಹತ್ರ ಮಾತಾಡ್ತಾ ಇದ್ದೆ, ಅವರು ಹೇಳ್ತಾ ಇದ್ರು ಹಿ ವಾಸ್ ಇನ್ ಟು ಈ ಪವರ್ ಪ್ಲ್ಯಾಂಟ್ಸ್, ಅಲ್ಲೂ ಕೂಡ ಯಾವ ರೀತಿಯಾಗಿ ಸೆಕ್ಯೂರಿಟಿ ಎಷ್ಟು ದೊಡ್ಡ ಸ್ಕೇಲ್ನಲ್ಲಿ, ಎಷ್ಟು ಕಾಂಪ್ಲಿಕೇಟೆಡ್ ಲೆವೆಲಲ್ಲಿ ಅದು ಬರುತ್ತೆ ಅನ್ನೋ ರೀತಿಯಲ್ಲಿ ಆ ಥರದ ಕೆಲವು ಡಿಸ್ಕಷನ್ಸು ನಿಮಗೆ ನಾಳೆ ಇರುತ್ತೆ. ನಾಳೆ ಒಂದು ಪ್ಯಾನಲ್ ಡಿಸ್ಕಷನ್ ಕೂಡ ಇದೆ ಅಲ್ವಾ ಸರ್, ಅದರಲ್ಲಿ ಇರುತ್ತೆ. ಹೀಗಿರುವಾಗ ನಾವು ಈಗ ಸಮ್ ಆಫ್ ಯು ಮೈಟ್ ಬಿ ಕನ್ಸಿಡರಿಂಗ್ ಅ ಕೆರಿಯರ್ ಇನ್ ದಿಸ್ ಫೀಲ್ಡ್, ಅಥವಾ ಇನ್ ಜನರಲ್ ಇಫ್ ಸಂಬಡಿ ಈಸ್ ಲಿಸ್ನಿಂಗ್ ಟು ಇಟ್ ಜಸ್ಟ್ ಔಟ್ ಆಫ್ ಇಂಟ್ರೆಸ್ಟ್, ಇಲ್ಲಿ ನಾವು ನಮ್ಮ ಸ್ವಂತದ ಉಪಯೋಗಕ್ಕೆ ನಾಳೆಗೆ ನಾವು ಇದರಲ್ಲಿ ಏನನ್ನು ಕಲ್ತ್ಕೊಳ್ಬೋದು, ಏನು ತಿಳ್ಕೊಂಡಿರಬೇಕು, ಬೇಸಿಕ್ಸ್ ಆಫ್ ಸ್ಟೇಯಿಂಗ್ ಸೇಫ್ ಏನು ತಿಳ್ಕೊಳ್ಬೇಕು. ಅದಕ್ಕೆ ನಾನು ಹೀಗಂತ ಹೇಳ್ತೀನಿ, ನಾವು ABC ಕಲ್ತ್ಕೊಳ್ಬೇಕು. ಯಾವುದೋ ಒಂದು ಹೊಸ ಭಾಷೆ ಕಲ್ತ್ಕೋಬೇಕಾದ್ರೆ ವೆನ್ ಯು ಲರ್ನಿಂಗ್, ಮುಂಚೆ ನಾವು ಸ್ಕೂಲಲ್ಲಿ ಕನ್ನಡ ಕಲಿತಾಗ, ಇಂಗ್ಲೀಷ್ ಕಲಿತಾಗ, ಅಥವಾ ಇವಾಗ ಕಾಲೇಜಲ್ಲಿ ಇನ್ಯಾವುದೋ ಹೊಸ ಭಾಷೆ ಕಲಿತಾಗ ವಿ ಸ್ಟಾರ್ಟ್ ವಿತ್ ದಿ ಆಲ್ಫಬೆಟ್. ಇಲ್ಲಿ ಆಲ್ಫಬೆಟ್ಟನ್ನು ಕಲಿಯೋಣ. ಈ ಆಲ್ಫಬೆಟ್ ಅಂದರೆ ಏನು, ಇವತ್ತಿನ ಕಾಂಟೆಕ್ಸ್ಟಲ್ಲಿ ಆಲ್ಫಬೆಟ್ ಅಂದರೆ ಏನು ಅಂತ ನೋಡಕ್ಕೆ ಹೋಗೋಣ. ಇಲ್ಲಿ ಒಂದು ಇಂಗ್ಲೀಷ್ ಅಕ್ಷರಗಳು ಎಷ್ಟಿದೆ? ಇಂಗ್ಲೀಷ್ ಅಕ್ಷರಗಳು 26 ಅಲ್ದಲ್ಲೇ ಹೋದ್ರೂ ಅದರಲ್ಲಿ ಔಟ್ ಆಫ್ 26 ಏನಿದೆಯೋ ಅದರಲ್ಲಿ ಒಂದಷ್ಟಕ್ಕೆ ಒಂದು 20 ಅದಷ್ಟನ್ನು ನಾವು ವಿಲ್ ಸಿ ಹೌ ಸೀಮಿಂಗ್ಲಿ ಕನ್ಫ್ಯೂಸಿಂಗ್ ದಿಸ್ ಇಸ್. ಅಂದರೆ ಯಾವುದಾದ್ರೂ ಒಂದು ಇನ್ಸ್ಟ್ರಕ್ಷನ್ ನಿಮಗೆ ಕೊಡಬೇಕು ಅಂದರೆ, ಹೌ ಡು ಯು ಲಾಗ್ ಇನ್ ಟು ಜಿಮೇಲ್ ಅಂತೀರ ಅಂದ್ಕೊಳ್ಳಿ, ದಟ್ಸ್ ಈಸಿ. ಯೂಸರ್ ನೇಮ್ ಹಾಕಿ, ಪಾಸ್ವರ್ಡ್ ಹಾಕಿ, ಲಾಗಿನ್ ಆಗಿ. ಹೌ ಡು ಯು ಡೂ ನೆಟ್ ಬ್ಯಾಂಕಿಂಗ್ ಟ್ರಾನ್ಸಾಕ್ಷನ್ ಅಂದರೆ ಇಟ್ ಬಿಕಮ್ಸ್ ಅ ಲಿಟಲ್ ಕಾಂಪ್ಲಿಕೇಟೆಡ್. ಲಾಗಿನ್ ಆದಮೇಲೆ ದೇರ್ ವಿಲ್ ಬಿ 100 ಡಿಫ್ರೆಂಟ್ ಥಿಂಗ್ಸ್ ದಟ್ ಯು ನೀಡ್ ಟು ಡೂ. ಹೌ ಡು ಯು ಲರ್ನ್ ಅಬೌಟ್ cyber security ಅಂದಾಗ it becomes all the more complicated, and that's why I intentionally tried to make, with sir's permission, this a little confusing ಬೇಕು ಅಂತ. So we'll start, ಇದು ಏನಪ್ಪ ಇದು ನ್ಯಾಷನಲ್ ಕಾಲೇಜಲ್ಲಿ ABCD ಹೇಳ್ಕೊಡ್ತಾ ಇದ್ದೇನೆ ಅಂತ ಅಂದ್ಕೊಳ್ಬೇಡಿ. We'll start and we'll jump over from one topic to another topic, so that we can try to relate to different pieces here, and also make sure that we'll learn something more by noting down some of the things which are not clear. ನನಗೂ ಸುಮಾರು ಇದನ್ನು ಓದ್ತಾ ಮೊನ್ನೆಯಿಂದ ಮಾತಾಡ್ತಾ ಇದು ಮಾಡಿದಾಗಲೇ ನನಗೂ ಸಾಕಷ್ಟು ಡೌಟ್ಸ್ ಬಂತು. ನಾನು ಸುಮಾರು ಹೊಸ ವಿಷಯಗಳನ್ನ ತಿಳ್ಕೊಂಡೆ. ಈ ಫಸ್ಟು ಹೇಗೆ ಏನು ಕೊಡಲಿ ಅಂತ ಯೋಚನೆ ಮಾಡಿದಾಗ ಆ್ಯಂಟಿವೈರಸ್ ಅಂತಲೇ ಹಾಕಿದೆ. ಏನಕ್ಕೆ ಅಂದರೆ ದಟ್ ಹಸ್ ಬಿಕಮ್ ಲೈಕ್ ಅ ಕ್ಯಾಚ್ ಆಲ್ ಟರ್ನ್. ಸಮಥಿಂಗ್ ಬ್ಯಾಡ್ ಹ್ಯಾಪನ್ಸ್, ಒಂದು ಆ್ಯಂಟಿವೈರಸ್ ಹಾಕೊಳ್ಳಿ, ಸರಿ ಹೋಗುತ್ತೆ. ಆ್ಯಂಟಿವೈರಸ್ ಅಂದರೆ ಏನು? ಮತ್ತೆ ಪ್ರಶ್ನೆ ನಿಮಗೆ ಯಾರಿಗಾದ್ರು ಒಬ್ರು ಬೇಗ ಹೇಳಿದ್ರೆ ಒಳ್ಳೇದು. ಎಸ್, ಮೈ ಫ್ರೆಂಡ್. ಬೇರೆ ಬೇರೆ ರೀತಿಯಾದಂಥ, ಥ್ಯಾಂಕ್ ಯು, ಬೇರೆ ಬೇರೆ ರೀತಿಯಾದಂಥ ಯಾವುದು ಮಲೀಷಿಯಸ್ ಸಾಫ್ಟ್ವೇರ್ನಿಂದ ನಮ್ಮನ್ನು ಪ್ರೊಟೆಕ್ಟ್ ಮಾಡೋದಕ್ಕೆ ಆ್ಯಂಟಿವೈರಸ್ ಅಂತ ನಾವು ಹೇಳ್ತೀವಿ. ಆದರೆ ಎಲ್ಲವುದನ್ನು ಆ್ಯಂಟಿವೈರಸ್ಸೇ ಮಾಡಲ್ಲ. ಉದಯ್ ಸರ್ ಯಾವಾಗಲೂ ಹೇಳ್ತಾ ಇರ್ತಾರೆ, ಬಹುಶಃ ಅವರು ಬೆಳಗ್ಗೆನೂ ಹೇಳಿದ್ನ, ಎಲ್ಲವುದನ್ನು ಆ್ಯಂಟಿವೈರಸ್ ಒಂದೇ ಮಾಡಲ್ಲ. ಆದರೆ ವಿ ಯೂಸ್ ದಿಸ್ ಆಸ್ ಅ ಟರ್ಮ್ ವಿಚ್ ರೆಪ್ರೆಸೆಂಟ್ಸ್ ಅ ಸೆಕ್ಯೂರಿಟಿ ಶೀಲ್ಡ್. ಬೇಕಾದಷ್ಟು ಸಾಫ್ಟ್ವೇರ್ಗಳಿರೋದು ನಮ್ಗೆ ಗೊತ್ತು. ಒಳ್ಳೆ ಸಾಫ್ಟ್ವೇರ್ಗಳನ್ನು ಉಪಯೋಗಿಸ್ತೀವಿ, ಕೆಟ್ಟ ಸಾಫ್ಟ್ವೇರ್ಗಳು ದೇ ಟ್ರೈ ಟು ಡೂ ಸಮ್ ಫಾರ್ಮ್ ಆಫ್ ಹಾರ್ಮ್, ಆ್ಯಂಡ್ ವಿ ಯೂಸ್ ದಿಸ್ ಟರ್ಮ್ ಆ್ಯಂಟಿವೈರಸ್ ಎಸ್ ಆ ಶೀಲ್ಡ್ಗೆ ಕೊಟ್ಟಿರೋ ಹೆಸರು ಥರ ಉಪಯೋಗಿಸ್ತೀವಿ. ಜನರಲಿ ಮ್ಯಾಲ್ವೇರ್, ಮೋಸ್ಟ್ ಟೈಪ್ಸ್ ಆಫ್ ಮ್ಯಾಲ್ವೇರ್ ಅಂದರೆ ಏನು ಅಂತ ಇನ್ನು ಇಲ್ಲ ಸ್ಕ್ರೀನಲ್ಲಿ, ನೆಕ್ಸ್ಟ್ ಸ್ಕ್ರೀನಲ್ಲಿ ನೋಡೋಣ.
ಜನರಲಿ ಮೋಸ್ಟ್ ಟೈಪ್ ಆಫ್ ಇದನ್ನು ಕೆಟ್ಟ ಸಾಫ್ಟ್ವೇರ್ಗಳನ್ನ ಕುತಂತ್ರಾಂಶ ಅಂತ ಕನ್ನಡದಲ್ಲಿ ಹೇಳ್ಬೋದು. ತಂತ್ರಾಂಶ ಸಾಫ್ಟ್ವೇರ್ ಆದರೆ ಕುತಂತ್ರಾಂಶ ಇಸ್ ಬ್ಯಾಡ್ ಸಾಫ್ಟ್ವೇರ್. ಅದನ್ನು ನಾವು ಆ್ಯಂಟಿವೈರಸ್ ಅನ್ನೋ ಒಂದು ಕ್ಯಾಚ್ ಆಲ್ ಫ್ರೇಸಿಂದ ಉಪಯೋಗಿಸ್ತೀವಿ. ಆದರೆ ಬೇಸಿಕ್ ನಮ್ಮ ಉಪಯೋಗಕ್ಕೆ ಆ್ಯಂಟಿವೈರಸ್ ಈಸ್ ಅ ಮಸ್ಟ್. ಅದಕ್ಕೆ ಒಂದು ಅಪ್ಡೇಟ್ ಆಗಿರುವಂತಹ ಒಂದು ಆ್ಯಂಟಿವೈರಸ್ ನಮ್ಮ ಫೋನ್ನಲ್ಲಿ ನಮ್ಮ ಕಂಪ್ಯೂಟರ್ನಲ್ಲಿ ಇತ್ತು ಅಂದರೆ ಬೇಸಿಕ್ ಥ್ರೆಟ್ಸಿಂದ ಅದು ನಮಗೆ ಒಂದು ರಕ್ಷಣೆಯನ್ನು ಕೊಡುತ್ತೆ. ಈಗ ಎರಡನೇದು ನೇರವಾಗಿ ಈ ವಿಷಯಕ್ಕೆ ಸಂಬಂಧಪಟ್ಟಿರೋದಲ್ಲ. ಇಲ್ಲಿ ಯಾಕೆ ಅದನ್ನು ತಗೊಂಡೆ ಅಂತ ನಾನು ಆಮೇಲೆ ಹೇಳ್ತೀನಿ. ಬಾಟ್ ಅಂದರೆ ಏನು ಯಾರಾದರೂ ಹೇಳ್ತೀರಾ? ಈ ಕಡೆಯಿಂದ ಯಾರು ಮಾತಾಡ್ತಾ ಇಲ್ಲ ಪ್ರಾಬಬ್ಲಿ. ಈ ಕಡೆಯಿಂದ ಯಾರಾದರೂ ಬಾಟ್ ಅಂದರೆ ಏನು ಅಂತ ಯಾರಾದ್ರು ಹೇಳ್ತೀರಾ? ಅಮೆಝಾನಲ್ಲಿ ಯಾರ್ಯಾರು ಶಾಪಿಂಗ್ ಮಾಡ್ತೀರಾ? ಇಲ್ಲಿ ಈ ಕಡೆ ಸೈಡ್ನವರು. ಓಕೆ, ಒಂದು ಅರ್ಧ ಕೈ ಕಾಣಿಸ್ತಾ ಇದೆ. ಓಕೆ, ಕಸ್ಟಮರ್ ಕೇರ್ಗೆ ಕಂಪ್ಲೇಂಟ್ ಮಾಡಬೇಕು. ಯಾವುದೋ ಪ್ರಾಡಕ್ಟ್ ಬಂದಿಲ್ಲ, ಪ್ರಾಡಕ್ಟ್ ಲೇಟ್ ಆಯಿತು, ಪ್ರಾಡಕ್ಟ್ ಚೆನ್ನಾಗಿಲ್ಲ. ಕಸ್ಟಮರ್ ಕೇರ್ಗೆ ಕಂಪ್ಲೇಂಟ್ ಮಾಡಿದ್ದೀರಾ? ಹೆಂಗೆ ಕಂಪ್ಲೇಂಟ್ ಮಾಡ್ತೀರಾ? ಅಮೆಝಾನ್ ಕಸ್ಟಮರ್ ಕೇರ್ ಇಮೇಲ್ ತಗೊಳ್ಳಲ್ಲ ಫಸ್ಟೇ. ಯಾ, ಚಾಟ್ ಬಾಟ್ ಅಲ್ಲಿ ಬಾಟ್ ಏನು? ಬಾಟ್ ಅಂದ್ರೆ ಏನು ಹೇಳಿ? ರೋಬೋಟ್ನ ಒಂದು ಅರ್ಧ ಕಟ್ ಮಾಡಿದ್ರೆ ಬಾಟ್ ಅಂತ ಅದನ್ನು ಶಾರ್ಟನ್ ಮಾಡಿರೋದು. ಏನು ಅಂದರೆ ಏನೋ ಒಂದು ಕೆಲಸನ ಅದು ಮಾಡ್ತಾ ಹೋಗುತ್ತೆ. ಬಾಟ್ಗಳು ಸೈಬರ್ ಸೆಕ್ಯೂರಿಟಿ ದೃಷ್ಟಿಯಲ್ಲಿ ಎಲ್ಲಿ ಇದಾಗುತ್ತೆ ಅಂದರೆ ಇದೇ ರೀತಿಯಾದ, ಈಗ ಅಮೆಝಾನಲ್ಲಿ ನಾವು ಈಗ ನೋಡಿದ ಉದಾಹರಣೆಯಲ್ಲಿ ಹೌ ಇಟ್ ಕ್ಯಾನ್ ಹೆಲ್ಪ್ ಅಸ್. ಓಕೆ, ಐ ಹ್ಯಾವ್ ಅ ಕಂಪ್ಲೇಂಟ್ ಅಂದರೆ ಕಂಪ್ಲೇಂಟ್ ಈ ಆರ್ಡರ್ ಬಗ್ಗೆನಾ, ಈ ಆರ್ಡರ್ ಬಗ್ಗೆನಾ, ಈ ಆರ್ಡರ್ ಬಗ್ಗೆನಾ ಅಂತ ಹೇಳ್ತಾರೆ. ಇದು ಅಂದರೆ ಏನು ಕಂಪ್ಲೇಂಟ್ ಅಂತ ನೆಕ್ಸ್ಟ್ ಕೇಳುತ್ತೆ. ಅದಾದಮೇಲೆ ವಾಟ್ ಎಲ್ಸ್ ಡು ಯು ಹ್ಯಾವ್ ಟು ಟೆಲ್ ಅಸ್ ಅನ್ನೋದು. ಆಮೇಲೆ ಇಟ್ ಕನೆಕ್ಟ್ಸ್ ಯು ಟು ಅ ರಿಯಲ್ ಪರ್ಸನ್. ಸೊ ಈ ಥರ ಕೆಲಸಗಳು ಮಾಡೋದಕ್ಕೆ, ಒಳ್ಳೆ ಕೆಲಸ ಮಾಡಿದ್ದಕ್ಕೆ ಇದೊಂದು ಉದಾಹರಣೆ ಆಯಿತು. ಸೊ ದ್ಯಾಟ್ ಇಟ್ ಟೇಕ್ಸ್ ಸಮ್ ಲೋಡ್ ಆಫ್ ಅ ಹ್ಯೂಮನ್ ಕಸ್ಟಮರ್ ಸರ್ವಿಸ್ ರಿಪ್ರೆಸೆಂಟೇಟಿವ್. ಅದೇ ಕೆಲಸನ ಕೆಟ್ಟ ಕೆಲಸಗಳಿಗೆ ಕೂಡ ಉಪಯೋಗಿಸ್ಕೊಳ್ಳೋದು ಸಾಧ್ಯ. ಫಾರ್ ಎನಿ ಆಫ್ ದಿ ಸೈಬರ್ ಕ್ರೈಮ್ ರಿಲೇಟೆಡ್ ಆಕ್ಟಿವಿಟೀಸ್ ಇದೇ ರೀತಿಯಾದ ಸಾಫ್ಟ್ವೇರ್ಗಳು ಕೆಲಸ ಮಾಡೋದಕ್ಕೆ ಸಾಧ್ಯ. ಇಂಥ ಬಾಟ್ಗಳು ಒಂದೊಂದು ಕಡೆಯಿಂದ ಇಫ್ ಯು ಕ್ರಿಯೇಟ್ ಅ ನೆಟ್ವರ್ಕ್ ಆಫ್ ಬಾಟ್ಸ್, ಇಟ್ ಕ್ಯಾನ್ ಆ್ಯಕ್ಚುಲಿ ಕಾಸ್ ಹ್ಯಾವಕ್. ಬೇಕಾದಷ್ಟು ಏನೇನೋ ಕೆಲಸಗಳು ಮಾಡ್ಬೋದು. ಅದು ಎಲ್ಲಿಂದ ಕೆಲಸ ಆಗ್ತಿದೆ, ಇವಾಗ ಯಾವುದೋ ಒಂದು ಅಟ್ಯಾಕ್ ಆಗ್ತಿದೆ ಅಂದರೆ ಎಲ್ಲಿಂದ ಆಗ್ತಿದೆ ಅಂತಲೂ ಗೊತ್ತಾಗ್ದಲ್ಲಿರೋಷ್ಟು ರೀತಿಯಲ್ಲಿ ಅದು ಮಾಡೋದಕ್ಕೆ ಸಾಧ್ಯ. ಸೊ ದಟ್ ಇಸ್ ಬಿ. ಓಕೆ, ಬಾಟ್ ನೆಟ್ ಬಗ್ಗೆ ನೀವು ನೋಡಿದ್ರೆ ಕೆಲವು ಈ ಸೈಬರ್ ಕ್ರೈಮ್ ಇನ್ವೆಸ್ಟಿಗೇಷನ್ ಬಗ್ಗೆ ಉದಯ್ ಸರ್ ಕ್ಯಾನ್ ಗಿವ್ ವೆರಿ ಗುಡ್ ಎಕ್ಸಾಂಪಲ್ಸ್ ಅಬೌಟ್ ದಟ್. ಬಟ್ ನೀವು ಕೂಡ ಹಾಗೇನೆ ಹುಡುಕ್ತಾ ಹೋಯಿತು ಅಂದರೆ ಈ ಥರ ಬಾಟ್ ನೆಟ್ಗಳನ್ನು ಹುಡ್ಕೊಂಡು ಹೋಗಿ ಅದನ್ನು ಡಿಸ್ಮ್ಯಾಂಟಲ್ ಮಾಡಿರುವಂತಹ ಕತೆಗಳು ನಿಮಗೆ ಸುಮಾರು, ಕತೆಗಳು ಅಂದರೆ ಆ್ಯಕ್ಚುಲಿ ಎಕ್ಸ್ಪೀರಿಯನ್ಸಸ್ ನಿಮಗೆ ಸುಮಾರು ಇಂಟರ್ನೆಟ್ನಲ್ಲಿ ಸಿಗುತ್ತವೆ. ಮೇಕ್ ಇಟ್ ಅ ಪಾಯಿಂಟ್ ಟು ರೀಡ್ ದಮ್. ಒಂಥರ ಒಂದು ಏನಂತಾರೆ, ಅಡ್ವೆಂಚರ್ ನಾವೆಲ್ ಟೈಪ್ಸ್ ಇರುತ್ತೆ. ಸಿಗೆ ಹಾಕಿರೋದು ಇಟ್ ಇಸ್ ನಾಟ್ ಅ ರಿಯಲ್ ವರ್ಡ್, ಇಟ್ ಇಸ್ ಅ ಆಕ್ರೋನಿಮ್ ಆ್ಯಕ್ಚುಲಿ. ಅದು ಏನು ಅಂತ ಹೇಳ್ತೀರಾ? ಸಿ ಯಲ್ಲಿರೋದು ಏನು ಅಂತ? ನಲ್ಲಿ ಇರೋದು ಇಟ್ ಇಸ್ ಕಂಪ್ಯೂಟರ್ ಎಮರ್ಜೆನ್ಸಿ ರೆಸ್ಪಾನ್ಸ್ ಟೀಮ್ ಇಂಡಿಯಾ ಅಂತ. ನಾವು ಐ ಟಿ ರಿಲೇಟೆಡ್ ಯಾವುದೇ ವಿಷಯಕ್ಕೆ ಬಂದರೆ, ಸೈಬರ್ ಸೆಕ್ಯೂರಿಟಿ ಒಂದೇ ಅಲ್ಲ, ಐ ಟಿ ರಿಲೇಟೆಡ್ ಯಾವುದೇ ವಿಷಯಕ್ಕೆ ಬಂತು ಅಂದರೆ ವಿ ಜನರಲಿ ಟೆನ್ ಟು ಕೋಟ್ ಅಮೆರಿಕಾದಲ್ಲಿ ಹಿಂಗಿದೆ, ಯುರೋಪಲ್ಲಿ ಹಿಂಗಿದೆ, ಡೇಟಾ ಪ್ರೈವಸಿಗೆ GDPR ಇದೆ, ಯುರೋಪಲ್ಲಿದೆ, ಇಟ್ಸ್ ಓನ್ಲಿ ಫಾರ್ ಯುರೋಪಿಯನ್ ಯೂನಿಯನ್ ರೆಸಿಡೆಂಟ್ಸ್, ಬರೀ ಅದನ್ನೇ ಹೇಳ್ತೀವಿ. ಸೈಬರ್ ಸೆಕ್ಯೂರಿಟಿ ದೃಷ್ಟಿಯಿಂದ ಅದಕ್ಕೋಸ್ಕರ ನಾನು ಇದೊಂದನ್ನ ಏನಕ್ಕೆ ಇಲ್ಲಿ ಉಪಯೋಗಿಸ್ಕೊಂಡೆ ಅಂದರೆ, ಸರ್ಟಿನ್ ಇಸ್ ಅ ಗೌರ್ಮೆಂಟ್ ಆಫ್ ಇಂಡಿಯಾ ಮಾಡಿರುವಂತಹ ಒಂದು ಟೀಮ್ ಫಾರ್ ರೆಸ್ಪಾಂಡಿಂಗ್ ಟು ಸೈಬರ್ ಸೆಕ್ಯೂರಿಟಿ ಥ್ರೆಟ್ಸ್ ಆ್ಯಂಡ್ ಮೇಕಿಂಗ್ ಶ್ಯೂರ್ ದಟ್ ವಿ ಹ್ಯಾವ್ ಕಂಟ್ರೋಲ್ ಓವರ್ ವಾಟ್ ಇಸ್ ಹ್ಯಾಪನಿಂಗ್. ಇದೇ ರೀತಿಯಾಗಿ ಕರ್ನಾಟಕದಲ್ಲಿ ಸೈಸೆಕ್ಕೆ ಅದೇನು ಅಂತ ನಿಮಗೆ ಮುಂದಿನ ಟಾಕ್ನಲ್ಲಿ ಬರ್ತಾರೆ, ಕಾರ್ತಿಕ್ ಅವರ ಟಾಕ್ ನೆಕ್ಸ್ಟ್ ಇದೆ. ಅದೇ ರೀತಿಯಾಗಿ ಕರ್ನಾಟಕದಲ್ಲಿ ಕೂಡ ಒಂದು ಟೀಮ್ ಇದೆ. ಸೊ ಈ ಸರ್ಟಿನ್ ಎಷ್ಟು ಮಟ್ಟಿಗೆ ಆ್ಯಕ್ಟಿವ್ ಆಗಿ ಕೆಲಸ ಮಾಡ್ತಿತ್ತು ಅಂದರೆ, ಲಾಕ್ಡೌನ್ ಆದ ತಕ್ಷಣ ಎಲ್ಲ ಝೂಮ್ ಅಂತ ಎಲ್ಲರೂ ಝೂಮ್ಗೆ ಹೋದಾಗ ಸ್ವಲ್ಪ ದಿನದಲ್ಲೇ ಅದರಲ್ಲಿರುವಂತಹ ವಲ್ನರಬಿಲಿಟಿ ಇನ್ನೊಂದು ಪದ ಆಮೇಲೆ ಬರುತ್ತೆ,
ವಲ್ನರಬಿಲಿಟೀಸ್ ನಮಗೆ ಕಾಣೋದಕ್ಕೆ ಶುರು ಆಯಿತು. ಈ ಥರ ಆಯಿತು, ಯಾವುದೋ ಕಾಲ್ಗೆ ಯಾರೋ ಬಂದರು ಅಂತೆಲ್ಲ ಆಯಿತು. ಅದರ ಬಗ್ಗೆ ಯು ಎಸ್ ಅಲ್ಲಿ ಯಾವ ರೀತಿಯಾದಂತಹ ಇದು ಡೈರೆಕ್ಟಿವ್ಸ್ ಮತ್ತು ಏನಂತಾರೆ ಅಡ್ವೈಸರೀಸ್ ಬರ್ತಾ ಇತ್ತು, ಭಾರತದಲ್ಲಿ ಸರ್ಟಿನ್ ಗೇವ್ ಅಡ್ವೈಸರೀಸ್, ಈ ಥರ ಅಲ್ಲ, ಹಿಂಗಿರಿ, ಈ ಥರ ಹುಷಾರಾಗಿರಿ ಅನ್ನೋ ರೀತಿಯಲ್ಲಿ ಇದು ಕೊಡ್ತಾ ಇತ್ತು. ಸೊ ಈವನ್ ದೋ ಇಟ್ ಇಸ್ ನಾಟ್ ರಿಯಲಿ ರಿಲೇಟೆಡ್ ಟು ಹುಷಾರಾಗಿರೋ ಅಂಥದ್ದಲ್ಲ ಇದು. ಆ್ಯಕ್ಚುಲಿ ದಿಸ್ ಶುಡ್ ಬಿ ಸಮಥಿಂಗ್ ದಟ್ ವಿ ನೋ ಅಬೌಟ್, ದಟ್ ವಿ ಶುಡ್ ನೋ ಅಬೌಟ್. ಅದಕ್ಕೋಸ್ಕರ ಇದನ್ನು ಹೇಳಿದೆ. ಸೈಸಕ್ಕೆ ಇಸ್ ಅನದರ್ ಎಕ್ಸಾಂಪಲ್. ಕರ್ನಾಟಕದಲ್ಲಿ ಮಾಡ್ತಾ ಇರೋದು, ಅದನ್ನು ನೀವು ಕಾರ್ತಿಕ್ ಅವ್ರ ಭಾಷಣದಲ್ಲಿ ಅದ್ರ ಬಗ್ಗೆ ಹೆಚ್ಚಿನ ವಿವರ ತಿಳ್ಕೋಬೋದು. 4ನೇದು ಡೇಟಾ ಥೆಫ್ಟ್. ಈ ಡೇಟಾ ಥೆಫ್ಟ್ ಡಿಫೈನ್ ಮಾಡೋದೇ ಕಷ್ಟ. ಯಾಕೆ ಅಂದರೆ ಇಟ್ ಕ್ಯಾನ್ ಹ್ಯಾಪನ್ ಎನಿವೇರ್ ಆ್ಯಂಡ್ ಥ್ರೂ ಡಿಫ್ರೆಂಟ್ ಚಾನಲ್ಸ್. ಯಾವ್ಯಾವ ರೀತಿಯಲ್ಲಿ ಆಗ್ಬೋದು. ನೀವು ಎಲ್ಲೋ KYC ಅಂತ ಕೊಡ್ತೀರಾ, ನೀವು ಆಧಾರೋ ಇನ್ನೊಂದೋ ಏನೋ ಕೊಡ್ತೀರಾ. ಆ ಕಾಪಿ ನಾವು ಇನ್ನೊಂದು ಕಾಪಿ ತೆಗೆದಿಟ್ಕೊಂಡ್ರೂ ಹಿ ಕ್ಯಾನ್ ಟ್ರೈ ಟು ಡೂ ಸಮಥಿಂಗ್ ವಿತ್ ಇಟ್. ನಾಟ್ ವೆರಿ ಈಸಿ, ಬಟ್ ದಟ್ ಇಸ್ ಒನ್ ವೇ, ಬೇಸಿಕ್ ವೇ ಆಫ್ ಫಿಸಿಕಲಿ ಮಿಸ್ಪ್ಲೇಸ್ಡ್ ಡಾಕ್ಯುಮೆಂಟ್ಸಿಂದ ಹಿಡಿದು ಇಮೇಲಲ್ಲಿ ಆಫೀಸ್ಗೆ ಯಾವುದೋ ಇಮೇಲನ್ನು. ಕೆಲವು ತಮಾಷೆ ಇನ್ಸಿಡೆಂಟ್ಸು ಆಗುತ್ತೆ. ರೀಸೆಂಟ್ಲಿ ಏನಾಯಿತು, ಯಾರೋ ಒಬ್ಬರು ಬಗ್ಗೆ ನಮ್ಮದೊಂದು ಕಂಪ್ಲೇಂಟ್ ಇತ್ತು ಆಫೀಸಲ್ಲಿ, ದಟ್ ದಿಸ್ ಪರ್ಸನ್ ಇಸ್ ನಾಟ್ ರಿಯಲಿ ಹೆಲ್ಪಿಂಗ್ ಮೀ, ದಿಸ್ ಪರ್ಸನ್ ಇಸ್ ನಾಟ್ ರೆಸ್ಪಾಂಡಿಂಗ್ ಟು ಅವರ್ ಕ್ವೆರೀಸ್, ಈ ಥರ ಇದೆ, ಇದನ್ನು ಐ ವಾಂಟ್ ಟು ಲೆಟ್ ಯು ನೋ ಅಂದ್ಬಿಟ್ಟು ನಮ್ಮ ಸೂಪರ್ ಬಾಸಿಗೆ ಐ ಜಸ್ಟ್ ಸೆಂಟ್ ಹಿಮ್ ಅನ್ ಇಮೇಲ್. ಅವರದು ಯಾವ ಜ್ಞಾನದಲ್ಲಿದ್ದರೋ ಅವ್ರು ಏನು ಮಾಡಿದ್ರು, ಅದಕ್ಕೆ ರೆಸ್ಪಾಂಡ್ ಮಾಡುವಾಗ ಹಿ ಕಾಪಿಡ್ ದಟ್ ಪರ್ಸನ್ ಅಂಡ್ ರೆಸ್ಪಾಂಡೆಡ್. ಸೊ ಇಲ್ಲಿ ದಿಸ್ ಇಸ್ ನಾಟ್ ಡೇಟಾ ಥೆಫ್ಟ್, ಬಟ್ ಇದನ್ನು ನೀವು ಯೋಚನೆ ಮಾಡಿ. ಯು ಆರ್ ಸೆಂಡಿಂಗ್ ಸಮ್ ಕಾನ್ಫಿಡೆನ್ಷಿಯಲ್ ಇನ್ಫಾರ್ಮೇಷನ್ ಆಕ್ಸಿಡೆಂಟಲಿ ಟು ಅ ಥರ್ಡ್ ಪಾರ್ಟಿ. ಅದು ಅವ್ರ ಪಾಪ ಕದ್ದಿಲ್ಲ, ಬಟ್ ಸ್ಟಿಲ್ ಯುವರ್ ಡೇಟಾ ಇಸ್ ಲಾಸ್ಟ್. ಇನ್ನು ವಿ ಕ್ಯಾನ್ ಗೆಟ್ ಇನ್ ಟು ಒನ್ ವೇ ಆಫ್ ಹ್ಯಾಕಿಂಗ್, ವಿಚ್ ಇಸ್ ಇಂಟೆನ್ಷನಲಿ ಗೆಟಿಂಗ್ ಇನ್ ಟು ಯುವರ್ ಸಿಸ್ಟಮ್ ಟು ಟೇಕ್ ಸಮಥಿಂಗ್ ಔಟ್, ಅಥವಾ ಫಿಸಿಕಲ್ ಥೆಫ್ಟ್, ಹಾರ್ಡ್ ಡಿಸ್ಕ್ನೋ ಲ್ಯಾಪ್ಟಾಪ್ನೋ ಎತ್ಕೊಂಡೋಗಿ ಅದರಲ್ಲಿರೋ ಡೇಟಾನೇನಾದರೂ ಬಳಸ್ಕೊಳ್ಳೋದಕ್ಕೆ ಟ್ರೈ ಮಾಡೋದು. ಈ ಥರ ಎಲ್ಲದನ್ನು ಡೇಟಾ ಥೆಫ್ಟ್ ಅನ್ನುವ ಒಂದು ಜನರಲ್ ಇದರಲ್ಲಿ ಕರೀತಾರೆ. ಇಟ್ ಈಸ್ ಅ ಕ್ರೈಮ್. ಆದರೆ ಸುಮಾರು ಸಿಚುವೇಶನ್ಗಳಲ್ಲಿ ಅದು ಡೇಟಾ ಹೋಗಿರೋದೇ ಗೊತ್ತಾಗೋದು ಕಷ್ಟ ಆಗಬಹುದು, ಅಥವಾ ಅದು ಯಾರು ಕದ್ರು, ಹೇಗೆ ಕದ್ರು ಅಂತ ಗೊತ್ತಾಗೋದಿರ್ಬೋದು, ಅಥವಾ ಜ್ಯೂರಿಸ್ಡಿಕ್ಷನ್ ಸಮಸ್ಯೆಯಿಂದ ಅದಕ್ಕೆ ಆ್ಯಕ್ಚುಯಲ್ ಒಂದು ಲಾಜಿಕಲ್ ಎಂಡ್ ಕೊಡೋದು ಕಷ್ಟ ಆಗ್ಬೋದು. ಹೀಗಾಗಿ ಇಫ್ ಯು ಆರ್ ಹ್ಯಾಂಡ್ಲಿಂಗ್ ಕಾನ್ಫಿಡೆನ್ಷಿಯಲ್ ಡೇಟಾ, ಈಗ ಉದಾಹರಣೆಗೆ ನಿಮ್ಮಲ್ಲಿ ಇನ್ನೊಂದು ಐ ಡೋಂಟ್ ನೋ 2-3 ವರ್ಷಕ್ಕೆ ಯು ವಿಲ್ ಗೆಟ್ ಇನ್ ಟು ಕಾರ್ಪೊರೇಟ್ ಫೀಲ್ಡ್, ಮೋಸ್ಟ್ ಆಫ್ ಯು ಪ್ರಾಬಬ್ಲಿ ಸಮ್ ಆಫ್ ಯು ವಿಲ್ ಗೆಟ್ ಇನ್ ಟು ಕಾರ್ಪೊರೇಟ್ ಫೀಲ್ಡ್. ಆಫೀಸಿಂದ ಲ್ಯಾಪ್ಟಾಪ್ ಕೊಡ್ತಾರೆ, ನೀವು ಲ್ಯಾಪ್ಟಾಪ್ ಸ್ಕ್ರೀನನ್ನು ಲಾಕ್ ಮಾಡ್ದಲ್ಲೇ ಬಿಟ್ಟು ಹೋದರೆ ಏನಾಗುತ್ತೆ ಮಹಾ ಅಂತ ಹೇಳ್ಬೋದಲ್ವಾ. ಅದೂ ಕೂಡ ಇಟ್ ಇಸ್ ಅ ಪಾಸಿಬಲ್ ಡೇಟಾ ಥೆಫ್ಟ್ ಆಪರ್ಚುನಿಟಿ ಫಾರ್ ಸಂಬಡಿ. ನಿಮ್ಮ ಪಕ್ಕದವ್ರಿಗೆ ಇರ್ಬೋದು. ಪಾಸ್ವರ್ಡ್ಸ್ ಶೇರ್ ಮಾಡಬಾರ್ದು ಅಂತ ಹೇಳ್ತಾರಲ್ವ, ನಿಮ್ಮ ಜಿಮೇಲ್ ಅಕೌಂಟ್ ಪಾಸ್ವರ್ಡನ್ನ ಶೇರ್ ಮಾಡಬಾರ್ದು, ನಿಮ್ಮ ವೈಫೈ ಪಾಸ್ವರ್ಡನ್ನು ಶೇರ್ ಮಾಡಬಾರ್ದು. ಯಾಕೆ ಹೇಳ್ತಾರೆ ಆ ಥರ? ಇಫ್ ಸಮಥಿಂಗ್ ಹ್ಯಾಪನ್ಸ್ ವಿತ್ ದ್ಯಾಟ್ ಅಕೌಂಟ್ ಯು ವಿಲ್ ಬಿ ಹೆಲ್ಡ್ ರೆಸ್ಪಾನ್ಸಿಬಲ್. ಇದಕ್ಕೆ ಇನ್ನೊಂದು, ಇಟ್ಸ್ ನಾಟ್ ಎಕ್ಸಾಕ್ಟ್ಲಿ ಡೇಟಾ ಥೆಫ್ಟ್, ಬಟ್ ಐ ವಿಲ್ ಗಿವ್ ಯು ಒನ್ ಮೋರ್ ಫನಿ ಎಕ್ಸಾಂಪಲ್ ಐ ಕೇಮ್ ಅಕ್ರಾಸ್ ಸಮ್ ಡೇಸ್ ಅಗೋ. ಒಬ್ಬರು ಹೀಗೆ ನಮ್ಮ ಮಕ್ಕಳು ಎಲ್ಲ ಚಿಕ್ಕ ಮಕ್ಕಳು, ದೇ ಆರ್ ಆಲ್ ಟೆಕ್ ಸೇವಿ ಅಂತ ಹೇಳ್ತಾ ಇದ್ರು. ಹೌದಾ, ನೈಸ್, ಹೌ ಡು ಯು ಸೇ ದಟ್? ಎಷ್ಟು ಅವರು ಇದು ಅಂದರೆ, ನಮ್ಮನೆ ವೈಫೈ ಕೆಲಸ ಮಾಡಲಿಲ್ಲ ಅಂದರೆ ದೇ ನೋ ದಿ ಪಾಸ್ವರ್ಡ್ಸ್ ಆಫ್ ಮೇಲ್ಗಡೆ ಮನೆ, ಈ ಕಡೆ ಮನೆ, ಈ ಕಡೆ ಮನೆ, ಕೆಳಗಡೆ ಮನೆ. ಸೊ ಇಂಟರ್ನೆಟ್ ಕನೆಕ್ಟಿವಿಟಿ ಇಸ್ ಕಂಟಿನ್ಯೂಸ್ ಇನ್ ಅವರ್ ಹೋಮ್. ಮಕ್ಕಳ ಲೆವೆಲಲ್ಲಿ ದಿಸ್ ಇಸ್ ಕ್ಯೂಟ್. ಆದರೆ ಆ ಪಾಸ್ವರ್ಡು ನಿಮ್ಮ ಪಕ್ಕದ ಮನೆಯಲ್ಲಿ ಯಾರೋ ಬಂದವರು, ಯು ಡೋಂಟ್ ನೋ ಹೂ ಹಿ ಈಸ್ ಆರ್ ಶಿ ಈಸ್, ಅವರು ಅದನ್ನು ತಿಳ್ಕೊಂಡು ಮಿಸ್ಯೂಸ್ ಮಾಡಿ, ಇಫ್ ದೇ ಡೂ ಎನಿ ಕ್ರಿಮಿನಲ್ ಆಕ್ಟಿವಿಟಿ, ಜವಾಬ್ದಾರಿ ಯಾರ್ದಾಗುತ್ತೆ? ಸೊ ದಟ್ ಅಗೇನ್ ಇಟ್ ಡಸ್ ನಾಟ್ ನೀಡ್ ಎನಿ ಸೈಬರ್ ಸೆಕ್ಯೂರಿಟಿ ಹೈ ಫಂಡ ಸ್ಟಫ್. ಇದು ಬೇಸಿಕ್ಸ್ ದಟ್ ವಿ ಶುಡ್ ಬಿ ಅವೇರ್ ಆಫ್. ಓಕೆ, ಅದು ಡೇಟಾ ಥೆಫ್ಟಿನ ಬೇರೆ ಬೇರೆ ಆಯಾಮಗಳಾಯಿತು. ನೆಕ್ಸ್ಟು ವಿಲ್ ಟಾಕ್ ಅಬೌಟ್ ಈಗೆ ನಾನು ತೊಗೊಂಡಿರೋ ಪದ ಎನ್ಕ್ರಿಪ್ಷನ್. ಇಲ್ಲಿ ಯಾರ್ಯಾರು ವಾಟ್ಸಪ್ ಬಳಸಲ್ಲ? ಹಾಂ, ಓಕೆ, ಯು ಟೆಲ್ ಮಿ ಎನ್ಕ್ರಿಪ್ಷನ್ ಅಂದ್ರೇನು? ಅದು ತುಂಬ ಜನರಿಗೆ ಆಯ್ತು. ಇನ್ನೊಂದು ಸ್ವಲ್ಪ ಸ್ಪೆಸಿಫಿಕ್ ಆಗಿ ಹೇಳ್ತೀರಾ?
ಥ್ಯಾಂಕ್ ಯು. ವಾಟ್ಸಪ್ ವಿಷಯಕ್ಕೆ ಯಾಕೆ ಕೇಳಿದೆ ಅಂದರೆ, ಈಗ ಅದೇ ಜಗಳ ನಡೀತಾ ಇರೋದು. ನೀವು ನೋಡಿದ್ರೆ 2-3 ದಿವಸದಿಂದ ನ್ಯೂಸ್ ಪೇಪರಲ್ಲಿ ಅದೇ ಜಗಳ ನಡೀತಾ ಇರೋದು. ಅವರು ನಾವು ಪೂರ್ತಿ ಎನ್ಕ್ರಿಪ್ಟ್ ಮಾಡಿದ್ದೀವಿ, ನಾವೇನು ಆ್ಯಕ್ಸೆಸ್ ಕೊಡಲ್ಲ ಅಂತಾರೆ. ಗೌರ್ಮೆಂಟ್ ಸೇಯಿಂಗ್ ಇಲ್ಲ ಏನಾದರೂ ಸಿಚುವೇಶನ್ ಬಂದರೆ ನಾವು ನೋಡಬೇಕು ಅಂತಾರೆ. ಸೊ ವೆನ್ ದೇ ಸೇ ಇಟ್ ಈಸ್ ಎನ್ಕ್ರಿಪ್ಟೆಡ್, ಇದಕ್ಕೊಂದು ಸಿಂಪಲ್ ಎಕ್ಸಾಂಪಲ್ ತೊಗೋಬೇಕು ಅಂದರೆ, ಸೂಟ್ ಕೇಸ್ಗಳಲ್ಲಿ ನಂಬರ್ ಲಾಕ್ ಇರುತ್ತಲ್ವ. ಸೂಟ್ ಕೇಸ್ ನಂಬರ್ ಲಾಕಲ್ಲಿ ಲೆಟ್ಸ್ ಸೇ ಇಟ್ಸ್ ಎ 3 ಡಿಜಿಟ್ ಲಾಕ್. 3 ಡಿಜಿಟ್ ಲಾಕ್ನ ನೀವು ಯಾವುದೋ ಒಂದು ನಂಬರ್ನ ಮಾಡಿ ಇಟ್ಕೊಂಡಿರಿ ಅಂದರೆ, ಅದನ್ನು ಬ್ರೇಕ್ ಮಾಡೋದಕ್ಕೆ ನಾವು ಎಷ್ಟು ಸಮಯ ಪ್ರಯತ್ನ ಪಡಬೇಕಾಗುತ್ತೆ? ನಂಬರ್ ಆಫ್ ಟೈಮ್ಸ್ ದಟ್ ವಿ ಶುಡ್ ಟ್ರೈ. ಎಷ್ಟು ಮಾಡಬೇಕಾಗುತ್ತೆ? ಮ್ಯಾಥ್ಸ್ಗೆ ಹೋಗ್ಬೇಡಿ, ಹಂಗೆ ಹೇಳಿ 3 ಡಿಜಿಟು ಪರ್ಮಿಟೇಷನ್ ಕಾಂಬಿನೇಷನ್ ಎಲ್ಲ. ಆಮೇಲೆ ಸುಮ್ಮನೆ 3 ಡಿಜಿಟ್ 0 ಇಂದ ಸ್ಟಾರ್ಟ್ ಆಗುತ್ತೆ. ಕೊನೆ ನಂಬರ್ ಯಾವ್ದು ಇರುತ್ತೆ ಅದರಲ್ಲಿ? ಸೊ 0 to 999. 00 to 999 ಅಂದರೆ ಎಷ್ಟಾಯಿತು? 1000. ಅದು ಐಡಿಯಾ ಏನು ಅಂದರೆ, 1000 ಅವರು ಟ್ರೈ ಮಾಡೋ ಅಷ್ಟೊತ್ತಿಗೆ ಬೇರೆ ಯಾರೋ ನೋಡ್ತಾರೆ ಅಂತ. ಸೊ ಅಷ್ಟು ಸೆಕ್ಯೂರಿಟಿ ಸೂಟ್ ಕೇಸ್ಗೆ ಸಾಕು. ಆದರೆ ವಾಟ್ಸಪ್ ಮೆಸೇಜನ್ನು ಅಷ್ಟೇ ವೀಕ್ ಎನ್ಕ್ರಿಪ್ಷನ್ ಮಾಡಿಟ್ರೆ, ಒಂದು ಪ್ರೋಗ್ರಾಮನ್ನು ಬಿಟ್ಟರೆ ಅದನ್ನು ಡಿಕ್ರಿಪ್ಟ್ ಮಾಡುವಂತ ಇಟ್ ಕ್ಯಾನ್ ಡೂ ಇನ್ ನೋ ಟೈಮ್ ಅಲ್ವಾ. ಹಾಗಾಗಿ ನೀವು ಹೇಳಿದ್ರಿ 32 ಬಿಟ್ಟು, 64 ಬಿಟ್ಟು, 128 ಬಿಟ್ಟು ಎಲ್ಲ ಎನ್ಕ್ರಿಪ್ಷನ್. ಸೊ ಎನ್ಕ್ರಿಪ್ಷನ್ ಬಗ್ಗೆ ನೀವು ಬಹುಶಃ PUC ಕಂಪ್ಯೂಟರ್ ಸೈನ್ಸ್ ಹಂತದಲ್ಲೇ ಸುಮಾರು ಜನಕ್ಕೆ ಗೊತ್ತಿರುತ್ತೆ ಅನ್ಕೋತೀನಿ. ಇನ್ನೊಂದು ಎನ್ಕ್ರಿಪ್ಷನ್ ಎಕ್ಸಾಂಪಲ್ ಹೇಳ್ಬಿಟ್ಟು ಐ ಮೂವ್ ಫಾರ್ವರ್ಡ್. ಈ ಚಿಕ್ಕ ವಯಸ್ಸಲ್ಲಿ ಎಲ್ಲರೂ ಒಂದು ಪಾ ಭಾಷೆ, ಠಾ ಭಾಷೆ ಎಲ್ಲ ಮಾತಾಡ್ತಿರ್ತಾರೆ, ಗೊತ್ತಾ? ಯಾರು ಗೊತ್ತಿಲ್ಲ ಅನ್ನೋರನ್ನ ನಾನು ಎಕ್ಸ್ಪ್ಲೇನ್ ಮಾಡಕ್ಕೆ ಹೇಳ್ತೀನಿ. ಯಾರು ಗೊತ್ತಿಲ್ಲ? ಯಾವುದೋ ಒಂದು, ಈಗ ಐ ಆಸ್ಕ್ ಯು, ಓಕೆ, ಯಾವುದೋ ಒಂದು ಭಾಷೆ ಈಗ ನನ್ನ ಹೆಸರು ಕುಮಾರ್ ಅಂತ ಇರುತ್ತೆ ಅನ್ಕೊಳ್ಳಿ. ಪ್ರತಿಯೊಂದು ಅಕ್ಷರಕ್ಕೆ ಹಿಂದೆ ಅಥವಾ ಪ್ರತಿಯೊಂದು ಪದಕ್ಕೆ ಮುಂಚೆ ಒಂದು ಪಾನೋ ಟಾನೋ ಸೇರಿಸೋದು. ಸೊ ವೈ ಆಮ್ ಐ ಸೇಯಿಂಗ್ ದಟ್? ಅದು ಎನ್ಕ್ರಿಪ್ಷನ್ ಎಕ್ಸಾಂಪಲ್ ಆಗುತ್ತಾ? ಆಗಲ್ವಾ? ಸೊ ಅಲ್ಲಿಂದ ಹಿಡಿದು ನಮ್ಮ ಸೂಟ್ ಕೇಸಿಂದ ಹಿಡಿದು ವಾಟ್ಸಪ್ ಮೆಸೇಜ್ಗಳವರೆಗೆ ಎನ್ಕ್ರಿಪ್ಷನ್ ಈಸ್ ಒನ್ ಥಿಂಗ್ ವಿಚ್ ಇಸ್ ಆಲ್ ಅರೌಂಡ್ ಅಸ್, ಈವನ್ ದೋ ವಿ ಡೋಂಟ್ ರಿಯಲಿ ಪ್ರಾಬ್ಲಿ ನೋ ಟೂ ಮಚ್ ಅಬೌಟ್ ಇಟ್. ಇನ್ನೊಂದು ಎನ್ಕ್ರಿಪ್ಷನ್ ಅನ್ನೋ ಉದಾಹರಣೆ ಅಂತಂದರೆ, ವಾಟ್ ಗೂಗಲ್ ರೆಕಮೆಂಡ್ಸ್ ಈಸ್ ಆ್ಯಂಡ್ರಾಯ್ಡ್ ಫೋನ್ನಲ್ಲಿ ಸ್ಟೋರೇಜನ್ನು ಎನ್ಕ್ರಿಪ್ಟ್ ಮಾಡಿ ಅಂತ ಇನ್ನೊಂದು ಹೇಳ್ತಾರೆ. ಅದು ಯಾಕೆ ಹಂಗೆ ಹೇಳ್ತಾರೆ? ಫೋನ್ಗಳನ್ನ ನಾವು 3 ವರ್ಷಕ್ಕೆ 2 ವರ್ಷಕ್ಕೆ ವಿ ಕೀಪ್ ರಿಟೈರಿಂಗ್. ಜನರಲಿ ಏನು ಮಾಡ್ತೀವಿ ನಾವು, ನಮ್ಮ ಪರ್ಸನಲ್ ಡೇಟಾನು ಯಾವುದನ್ನು ಯಾರಿಗೂ ಕೊಡಲ್ಲ ಅಂದ್ರೂ ಫೋನ್ಗೆ ಇಫ್ ಅಮೆಝಾನ್ ಆರ್ ಫ್ಲಿಪ್ಕಾರ್ಟ್ ಸೇಸ್ 3000 rupees ಬೋನಸ್, ಐ ವಿಲ್ ಬಿ ವೆರಿ ಹ್ಯಾಪಿ. ಹಾಗೆ ಕೊಟ್ಟಾಗ ಇಟ್ಸ್ ಎಕ್ಸ್ಟ್ರೀಮ್ಲಿ ಈಸಿ ಟು ರಿಕವರ್ ಡೇಟಾ ಇಫ್ ಯು ಹ್ಯಾವ್ ನಾಟ್ ಎನ್ಕ್ರಿಪ್ಟ್. ಎನ್ಕ್ರಿಪ್ಟ್ ಮಾಡಿದ್ರೂ ರಿಕವರ್ ಮಾಡಬಾರ್ದು ಅಂತಲ್ಲ, ಎನ್ಕ್ರಿಪ್ಟ್ ಮಾಡ್ದಲ್ಲೇ ಡೇಟಾ ಕೊಡ್ತು ಅಂದರೆ ಇಟ್ ಇಸ್ ವೆರಿ ಈಸಿ ಟು ರಿಕವರ್. ಇವು ಯಾರಿಗಾದ್ರು ಮಾಡಬೇಕು ಅಂತಿದ್ರೆ, ಅಂಡರ್ ನಾರ್ಮಲ್ ಸರ್ಕಮ್ಸ್ಟೆನ್ಸಸ್ ಅಷ್ಟೊಂದು ರಾಶಿ ರೀಸೈಕ್ಲಿಂಗ್ಗೆ ಅಥವಾ ರೀಫರ್ಬಿಶಿಂಗ್ ಹೋದಾಗ ಪೀಪಲ್ ಆರ್ ನಾಟ್ ರಿಯಲಿ ಬಾದರ್ಡ್. ಬಟ್ ಬೇಕು ಅಂದರೆ ರಿಕವರಿ ಈಸ್ ವೆರಿ ಈಸಿ. ಈಗ ನೀವೇ ಟ್ರೈ ಮಾಡಿ ನೋಡಿ. ಕ್ಯಾಮ್ರಾದು ಮೆಮರಿ ಕಾರ್ಡು ನಿಮ್ಮ ಹತ್ರ ಒಂದು DSLR ಇದೆ ಅಂದ್ಕೊಳ್ಳಿ, ಕ್ಯಾಮ್ರಾ ಮೆಮರಿ ಕಾರ್ಡ್. ರಿಕವರಿ ಸಾಫ್ಟ್ವೇರ್ಗಳಿಗೆ ಯಾವುದಕ್ಕಾದ್ರೂ ಹಾಕಿ ನೋಡಿದ್ರೆ, ನೀವು ಹಿಂದಿನ ಸಲ ತೆಗೆದು ಡಿಲೀಟ್ ಮಾಡಿ ಅದ್ರ ಮೇಲೆ ಇನ್ನೊಂದು ಫೋಟೋ ತೆಗೆದಿರೋದನ್ನು ಮೋಸ್ಟ್ ಆಫ್ ದಮ್ ಕ್ಯಾನ್ ಬಿ ರಿಕವರ್ಡ್. ಇದು ಯಾಕೆ ಅಂತ ಇಟ್ಸ್ ಡೆಫಿನೆಟ್ಲಿ ಔಟ್ ಆಫ್ ಸ್ಕೋಪ್ ಫಾರ್ ದಿಸ್ ಟಾಕ್. ಇದು ಯಾಕೆ ಅನ್ನೋದು ಇಟ್ಸ್ ದ ಬೇಸಿಕ್ಸ್ ಆಫ್ ಹೌ ಇನ್ಫಾರ್ಮೇಷನ್ ಇಸ್ ಸ್ಟೋರ್ಡ್ ಆನ್ ಎನಿ ಮೀಡಿಯಾ. ಅದನ್ನು ನೋಡ್ತಾ ಹೋಯಿತು ಅಂದರೆ ವಿ ವಿಲ್ ಆಲ್ಸೋ ನೋ ವೈ ಎನ್ಕ್ರಿಪ್ಷನ್ ಈಸ್ ಇಂಪಾರ್ಟೆಂಟ್. ಮುಂದಿಂದು ಫೈರ್ವಾಲ್. ಎಲ್ಲದಕ್ಕೂ ಒಂದೊಂದು ಎಕ್ಸಸೈಸ್ ಇರಬೇಕಂತೆ, ಸ್ಕೂಲಲ್ಲಿ ಹೋಮ್ವರ್ಕ್ ಇರೋ ಥರ. ಸೊ ಈ ಫೈರ್ವಾಲ್ನ ಐ ವಿಲ್ ಜಸ್ಟ್ ಸ್ಕಿಪ್ ಓವರ್ ಆ್ಯಂಡ್ ಐ ವಿಲ್ ಆಸ್ಕ್ ಯು ಟು ಲುಕ್ ಇಟ್ ಅಪ್. ಯಾಕಂದರೆ ಇದು ಹೆಸರೇ ಹೇಳುತ್ತೆ, ಪ್ಲಸ್ ನಿಮಗೆ ಜಸ್ಟ್ ಒಂದು 2 ನಿಮಿಷ ಗೂಗಲ್ ಮಾಡಿದ್ರೆ ಯು ವಿಲ್ ಗೆಟ್ ಫ್ಯಾಂಟಾಸ್ಟಿಕ್ ಎಕ್ಸಾಂಪಲ್ಸ್ ಆಫ್ ವಾಟ್ ಈಸ್ ಅ ಫೈರ್ವಾಲ್ ಆ್ಯಂಡ್ ಹೌ ಇಟ್ ವರ್ಕ್ಸ್. ಹಾಗಾಗಿ ಲೆಟ್ ದಿಸ್ ಬಿ ಅ ಹೋಮ್ವರ್ಕ್. ಅಥವಾ ಕೊನೆಯಲ್ಲಿ ಕ್ವೆಶನ್ ಆನ್ಸರಲ್ಲಿ ಒನ್ ಆಫ್ ಯು ಕ್ಯಾನ್ ಟೆಲ್ ಮಿ ವಾಟ್ ಇಟ್ ಈಸ್. ಹೀಗೆ ಇರುವಂತಹ ಪದ, ಅದು ಜಿಗೆ ನಾವು ತಗೊಂಡಿರೋದು ಗ್ರೇವೇರ್ ಅನ್ನೋ ಒಂದು ಹೆಸರನ್ನು ತಗೊಂಡಿದ್ವಿ.
ಸಾಫ್ಟ್ವೇರ್ ಗೊತ್ತು, ಮ್ಯಾಲ್ವೇರ್ ಗೊತ್ತು. ಈ ಗ್ರೇವೇರ್ ಅಂದರೆ ಏನು? ಯಾರಾದರೂ ಟ್ರೈ ಮಾಡ್ತೀರಾ? ಗ್ರೇ ಏರಿಯಾ ಅಂತೀವಲ್ವಾ, ಗ್ರೇ ಏರಿಯಾ ಅಂತ ಯಾವುದಕ್ಕೆ ಅಂತೀವಿ? ಯಾ ಪ್ಲೀಸ್. ಯುರ್ ಆಲ್ಮೋಸ್ಟ್ ದೇರ್. ಏನಂದ್ರೆ ಗ್ರೇ ಏರಿಯಾ, ಇದು ಈ ಕಡೆ ಮೆಲಿಷಿಯಸ್ಸು ಅಲ್ಲ, ಈ ಕಡೆ ಪೂರ್ತಿ ಇದು ಅಲ್ಲ, ಬಟ್ ಇಟ್ ಕ್ಯಾನ್ ಡೂ ಸಮಥಿಂಗ್ಸ್ ವಿಚ್ ಆರ್ ಈದರ್ ಅನಾಯಿಂಗ್ ಆರ್ ಪೊಟೆನ್ಷಿಯಲಿ ಮೆಲಿಷಿಯಸ್. ಆಡ್ವೇರ್ ಇಸ್ ಅನ್ ಎಕ್ಸಾಂಪಲ್ ಆಫ್ ದಿಸ್. ಅಡ್ವರ್ಟೈಸ್ಮೆಂಟ್ಗಳು ಪುಷ್ ಮಾಡೋದು ಅವ್ರ ಉದ್ದೇಶ. ಅಂದರೆ ಅಡ್ವರ್ಟೈಸ್ಮೆಂಟ್ ಪುಷ್ ಮಾಡಿ he'll earn some money. So it will not, ideally it will not do any harm to you, but advertisements push ಆಗ್ತಾ ಇದ್ದಂಗೆ there could be malicious advertisements which can introduce unwanted components into your system. Thank you. Next ಕೂಡ ಯಾರಾದರೂ ನಿಮಗೆ ಯಾರಿಗಾದರೂ ಇರೋ ಪ್ರಶ್ನೆ, ಈ ಹ್ಯಾಕಿಂಗ್ ಅನ್ನೋದು ಕೂಡ ನಾವು ಆ್ಯಂಟಿವೈರಸ್ನ ಯಾಕೆ ಶುರು ಮಾಡಿದ್ವಿ ಶುರುನಲ್ಲಿ ಅನ್ನೋ ಥರನೇ ಈ ಹ್ಯಾಕಿಂಗ್ ಅಥವಾ ಹ್ಯಾಕರ್ ಅನ್ನೋದು ಕೂಡ ಪ್ರತಿಯೊಂದಕ್ಕೂ ಯಾವುದೋ ಒಂದು ಪಾಸ್ವರ್ಡ್ ಕಳ್ತನ ಆಗಿದ್ದರೆ, ಯಾವುದೋ ಒಂದು QR ಕೋಡ್ ಸ್ಕ್ಯಾಮ್ ಆಗಿದ್ದರೆ, ಪ್ರತಿಯೊಂದಕ್ಕೂ ನಮ್ಮ ಮೀಡಿಯಾ ಹ್ಯಾಕಿಂಗ್ ಅಂತ ಅದನ್ನು ಟೈಟಲ್ ಕೊಡುತ್ತೆ. ಹ್ಯಾಕಿಂಗ್ ಅಂದರೆ ವಾಟ್ ಈಸ್ ಅ ಡೆಫಿನಿಷನ್? ಯಾರಾದರೂ ಹೇಳ್ತೀರಾ? ಮತ್ತೆ ನೀವಿಬ್ಬರು ಬೇಡ, ಡೋಂಟ್ ಟೇಕ್ ಮಿ ರಾಂಗ್, ಬಟ್ ಬೇರೆ ಯಾರಾದರೂ? ಆಥರೈಸ್ಡ್ ಇರಲ್ವಾ? ಗೊತ್ತಿದ್ಬಿಟ್ಟು ಇದು ಮಾಡೋರು ಇರಲ್ವಾ? ಸರಿ, ಅಲ್ಲ, ಹಂಗಲ್ಲ. ಹ್ಯಾಕಿಂಗನ್ನು ನಮ್ಗೆ ಗೊತ್ತಿದ್ದೂ ನಮ್ಮ ಸಿಸ್ಟಮ್ನ ವೀಕ್ನೆಸ್ಗಳೇನಿದೆ ಇನ್ನೊಂದು ಅಂತ ಟ್ರೈ ಮಾಡೋದಕ್ಕೂ ಕೂಡ. ಸೊ ಜನರಲಿ ಗೊತ್ತಿಲ್ಲದೆ ಮಾಡೋದು ಅನ್ನೋದು ಇಟ್ ಕುಡ್ ಬಿ ದಿ ನೆಗೆಟಿವ್ ಸೈಡ್ ಆಫ್ ಇಟ್ ಅಲ್ವಾ? ಸೊ ಗೊತ್ತಿದ್ದು ಕೂಡ ಮಾಡೋದು ಸಾಧ್ಯ ಇದೆ. ಈ ಬ್ಲ್ಯಾಕ್ ಹ್ಯಾಟ್ ವೈಟ್ ಹ್ಯಾಟ್ ಹೇಳ್ತಾರಲ್ವಾ? ಸೊ ಗೊತ್ತಿದ್ದು ಕೂಡ ನಮ್ಮ ಸಿಸ್ಟಮಲ್ಲಿ ಬೇರೆ ಯಾರಾದರೂ ಬಂದು ನೋಡೋ ಬದಲು ನಾವೇ ನೋಡೋಣ, ವಿ ಟ್ರೈ ಟು ಪೆನೆಟ್ರೇಟ್ ಅವರ್ ಸಿಸ್ಟಮ್ ಅನ್ನೋ ರೀತಿನಲ್ಲಿ ಕೂಡ ಮಾಡೋದು ಒಂದು ಸಾಧ್ಯತೆ ಇರುತ್ತೆ. ಥ್ಯಾಂಕ್ ಯು. ಮುಂದಿಂದು ಐಯಲ್ಲಿ ತೊಗೊಂಡಿರೋ ಟರ್ಮ್ ಇಸ್ ಐಡೆಂಟಿಟಿ ಥೆಫ್ಟ್. ಆವಾಗಲೇ ನಾವು ಡೇಟಾ ಥೆಫ್ಟ್ನಲ್ಲಿ ಒಂದು ಕೆಲವು ಎಕ್ಸಾಂಪಲ್ಸ್ ನೋಡಿದ್ವಿ. ಐಡೆಂಟಿಟಿ ಥೆಫ್ಟಲ್ಲಿ ಏನೆಲ್ಲ ಆಗ್ಬೋದು? ನಿಮ್ಮ ಕ್ರೆಡಿಟ್ ಕಾರ್ಡ್ ಇನ್ಫಾರ್ಮೇಷನ್, ಆಲ್ ಆಫ್ ಇಟ್, ಕ್ರೆಡಿಟ್ ಕಾರ್ಡಲ್ಲಿರುವ ಹೆಸರು, ನಂಬರು, ಎಕ್ಸ್ಪೈರಿ ಡೇಟು, CVV ಮತ್ತೊಂದು ಎಲ್ಲ ಗೊತ್ತಾಯಿತು ಅಂದರೆ, ಇವಾಗ ಕಾರ್ಡ್ ನಾಟ್ ಪ್ರೆಸೆಂಟ್ ಇಂಡಿಯಾದಲ್ಲಿ ಆಗಲ್ಲ, ಬಟ್ ಇಂಟರ್ನ್ಯಾಷನಲ್ ಟ್ರಾನ್ಸಾಕ್ಷನ್ಸ್ ಕ್ಯಾನ್ ಸ್ಟಿಲ್ ಹ್ಯಾಪನ್. ದಟ್ ಈಸ್ ಅನ್ ಎಕ್ಸಾಂಪಲ್ ಆಫ್ ಪ್ರಾಬಬ್ಲಿ ಅನ್ ಐಡೆಂಟಿಟಿ ಥೆಫ್ಟ್ ಆಗುತ್ತಾ? ಇದೇ ರೀತಿ ಬೇರೆ ಯಾವುದಾಗ್ಬೋದು? ವಾಟ್ ಎಲ್ಸ್ ಕುಡ್ ಬಿ ಅನ್ ಐಡೆಂಟಿಟಿ ಥೆಫ್ಟ್ ಎಕ್ಸಾಂಪಲ್? ಆಧಾರ್ ಡೇಟಾ ತಗೊಂಡು ಬೇರೆಯವ್ರ ಫೋಟೋ, ಬೇರೆಯವರ ಡೀಟೇಲ್ಸ್ ಇಟ್ಕೊಂಡು. ಓಕೆ, ಮುಂದಿನ ಇದು ಜೆಗೆ ತಗೊಂಡಿರುವಂಥ ಪದ, even though it is iOS specific, I thought it is more relevant for everybody, so I chose that. ಇದನ್ನು ಮತ್ತೆ just for ನೀವು ಸ್ವಲ್ಪ ಲೇಟಾಗಿ ಬಂದಿದ್ದಕ್ಕೆ, just to give a background, we are trying to have a conversation around alphabets. ಒಂದೊಂದು ಅಕ್ಷರಕ್ಕೆ ಒಂದು ಯಾವುದಾದ್ರು ಪದ ತಗೊಂಡು we are trying to, ಜೈಲ್ ಬ್ರೇಕ್ ಅಂದರೆ ಏನು ಗೊತ್ತಾ? ರೂಟಿಂಗ್ ಥರ. ಅದಕ್ಕೆ ಸೈಬರ್ ಸೆಕ್ಯೂರಿಟಿಗೂ ಅದಕ್ಕೂ ಏನು ಸಂಬಂಧ? ಇಟ್ಸ್ ಯುವರ್ ಡಿವೈಸ್ ಅಲ್ವಾ? ನೀವು ರೂಟಿಂಗ್ ಆದರೂ ಮಾಡಿ, ಜೈಲ್ ಬ್ರೇಕ್ ಆದರೂ ಮಾಡಿ, ಏನಾದರೂ ಮಾಡಿ, ಬಟ್ ಸೆಕ್ಯೂರಿಟಿ ದೃಷ್ಟಿಯಿಂದ ವೈ ಇಸ್ ಇಟ್ ಇಂಪಾರ್ಟೆಂಟ್? ಅದು ಸರಿ, ಅದು ನಿಮ್ಮ ಬೆನಿಫಿಟ್. ಅದು ಇವಾಗ ಮತ್ತೆ ನಾವೇ ಮಾತಾಡ್ತಿದ್ದೀವಿ ಅನಿಸ್ದಲೇ ಇರಲಿ ಅಂತ, ಜಸ್ಟ್ ಟು ಗಿವ್ ಅ ಲಿಟಲ್ ಮೋರ್. ಜೈಲ್ ಬ್ರೇಕ್ ಅನ್ನೋದು ಆ್ಯಪಲ್ ಡಿವೈಸಸ್ಗಳ ಇದರಲ್ಲಿ ಕಾಂಟೆಕ್ಸ್ಟಲ್ಲಿ ಉಪಯೋಗ ಆಗುವಂಥ ಒಂದು ಟರ್ಮು. ಆ್ಯಪಲ್ ಡಿವೈಸಸ್, ವಿಶೇಷವಾಗಿ ಐಫೋನಲ್ಲಿ ಆ್ಯಪಲ್ ಯಾವ್ಯಾವ ರಿಸ್ಟ್ರಿಕ್ಷನ್ಸನ್ನು ಹಾಕಿರುತ್ತೆ, ನೀವು ಇದನ್ನು ಮಾಡ್ಬೋದು, ನೀವು ಇದನ್ನು ಮಾಡಬಾರ್ದು ಅಂತ, ಅದನ್ನು ಬೈಪಾಸ್ ಮಾಡುವಂಥ ಒಂದು ಪ್ರಕ್ರಿಯೆ.
ಆ್ಯಂಡ್ರಾಯ್ಡಲ್ಲಿ ಇದನ್ನು ರೂಟಿಂಗ್ ಅಂತ ಕೂಡ ಮಾಡ್ಬೋದು. ಅದನ್ನು ಸ್ವಲ್ಪ ಲೋವರ್ ಲೆವೆಲಲ್ಲಿ, ಅಂದರೆ ರೂಟಿಂಗ್ ತನಕ ಹೋಗ್ದಲ್ಲೇ ಹೋದ್ರೂ ಪ್ಲೇಸ್ಟೋರ್ನಿಂದ ಬಂದಿಲ್ದಲೇ ಇರುವಂಥ ಆ್ಯಪ್ ಹಾಕ್ಕೊಳ್ಳೋದು ಕೂಡ ಇಟ್ಸ್ ಅ ಸ್ಮಾಲರ್ ಲೆವೆಲ್ ಆಫ್ ಇದು. ಅಂಥದ್ರಲ್ಲಿ ಸೆಕ್ಯೂರಿಟಿ ಕನ್ಸರ್ನ್ಸ್ ಏನು ಬರಬಹುದು ಅಂದರೆ, ನೀವು ಒಂದು ಆ್ಯಪಲ್ ಸ್ಟೋರಿಂದನೋ ಅಥವಾ ಗೂಗಲ್ ಪ್ಲೇಸ್ಟೋರಿಂದನೋ ಒಂದು ಆ್ಯಪನ್ನು ಹಾಕೊಂಡಾಗ ದೇರ್ ವಿಲ್ ಬಿ ಅ ಸರ್ಟನ್ ಲೆವೆಲ್ ಆಫ್ ಸೆಕ್ಯೂರಿಟಿ. ಇಟ್ಸ್ ನಾಟ್ ಫುಲ್ ಪ್ರೂಫ್, but there will be a certain level of security. Somebody will be looking into the features and pros and cons of that application on your behalf. Google ನೋಡಿ ಓಕೆ ಅಂದಮೇಲೆ ಅದು ಇಟ್ ವಿಲ್ ಪ್ರಾಬ್ಲಿ ಸೇ ದಟ್ ಓಕೆ ದಿಸ್ ಇಸ್ ಸರ್ಟಿಫೈಡ್ ಅಂದಮೇಲೆ ಅಷ್ಟರ ಮಟ್ಟಿಗೆ ನಿಮ್ಮ ಟೆನ್ಷನ್ ಕಡಿಮೆ ಮಾಡ್ಕೋಬೋದು. ಆದರೆ ಈ ಜೇಲ್ ಬ್ರೇಕ್ ಅಥವಾ ರೂಟಿಂಗ್ ಅಥವಾ ಸೈಡ್ ಲೋಡಿಂಗ್ ಎಲ್ಲ ಮಾಡಿದಾಗ ಸಮಸ್ಯೆ ಏನಾಗುತ್ತೆ, ಯು ಆರ್ ಬೈಪಾಸಿಂಗ್ ದ್ಯಾಟ್ ಆಲ್ಸೋ. ಒಂದು ಈಸ್ ಅ ಗುಡ್ ಇದು ಏನು, ಆ್ಯಪಲ್ ಅವರು ವೈ ಶುಡ್ ದೇ ಟೆಲ್ ಮಿ ವಾಟ್ ಐ ಶುಡ್ ಡೂ, why should Google tell me what I should do? At the same time, am I capable enough to ensure my security? ನಿಮ್ಗೆ ಇದ್ರೆ ಅಷ್ಟು ಧೈರ್ಯ ಇದ್ದರೆ ಗೋ ಹೆಡ್ ಅಂಡ್ ಡೂ ಇಟ್. ಅಷ್ಟು ಇಲ್ಲ ಅಂದರೆ ಪಕ್ಕದವ್ರು ಯಾರೋ ಮಾಡ್ತಾರೆ ಅಂತ ನಾವು ಮಾಡೋಕ್ಕೆ ಹೋದರೆ ಇಟ್ ಕುಡ್ ಬಿ ಅ ಪೊಟೆನ್ಷಿಯಲ್ ಪ್ರಾಬ್ಲಮ್. ಜಸ್ಟ್ ಅ ಟೈಮ್ ಚೆಕ್. ಐ ಥಿಂಕ್ ವಿ ಹ್ಯಾವ್ ಓಕೆ. ಎಲ್ಲದನ್ನು ನಾವು ಟೈಪ್ ಮಾಡ್ತೀವಿ ಅಲ್ವಾ, ಇನ್ ಒನ್ ವೇ ಫಾರ್ಮ್ ಆರ್ ದಿ ಅದರ್. ವಿ ವಿಲ್ ಬಿ ಯೂಸಿಂಗ್ ದಿ ಫಿಸಿಕಲ್ ಕೀಬೋರ್ಡ್ ಆರ್ ಟಚ್ ಸ್ಕ್ರೀನ್ ಆರ್ ವಾಯ್ಸ್ ಆಕ್ಟಿವೇಟೆಡ್ ಎನಿಥಿಂಗ್, ಯಾವುದೋ ಒಂದು ರೂಪದಲ್ಲಿ ನಾವು ಇಟ್ ಗೆಟ್ಸ್ ಇನ್ ಟು ದ ಸಿಸ್ಟಮ್ ಇನ್ ಸಮ್ ವೇ. ನೀವು ಈಗಿನ ಇದರಲ್ಲಂತೂ ಬಹಳಷ್ಟು ಇದೆಲ್ಲದನ್ನು ನಾವು ಏನು ಟೈಪ್ ಮಾಡ್ತೀವಿ ಅನ್ನೋದು ಇಟ್ ಆಲ್ಸೋ ಗೆಟ್ಸ್ ಸ್ಟೋರ್ಡ್ ಸಮ್ವೇರ್. ನೀವು ಈಗ ಅನ್ನೋನ್ ಕೀಬೋರ್ಡ್ ಆ್ಯಪ್ಗಳನ್ನ ಮೊಬೈಲಲ್ಲಿ ತೊಗೊಂಡು ಅಂದರೆ, ಅವತ್ತು ಯಾವುದೋ ಒಂದು ನನಗೂ ಒಂದು ಇದು ಬಂದಿತ್ತು, ಹೆಸರು ಮರ್ತೆ, ಟೆಸ್ಟಿಂಗ್ ಮಾಡಿ ಅದು ರಿವ್ಯೂ ಕೊಡಿ ಅಂತ ಒಂದು ಆ್ಯಪ್ ಬಂದಿತ್ತು. ಆ ಪರ್ಮಿಷನ್ಸ್ ಕೊಡುತ್ತೆ ನೋಡಿದ್ದೀರಲ್ವ. ಕೀಬೋರ್ಡ್ ಆ್ಯಪ್ಗಳಲ್ಲಿ ಕೆಲವು ಆ್ಯಪ್ಗಳು ಫಸ್ಟ್ ಆಫ್ ಆಲ್ ದಿ ಆ್ಯಪ್ಸ್ ನಿಮಗೆ ಟೈಪ್ ಮಾಡೋದು ಅದನ್ನು ಉಪಯೋಗಿಸ್ಕೊಂಡು ಮಾಡ್ತೀರಾ. ಕೆಲವು ಆ್ಯಪ್ಗಳು ದೇ ವಿಲ್ ಆಸ್ಕ್ ಯು ಟು ಗಿವ್ ಆಕ್ಸೆಸ್ ಟು ಸ್ಟೋರ್ ವಾಟ್ ಯು ಟೈಪ್. ಅದನ್ನು ನಿಮ್ಗೆ ಹೇಳಿ ಮಾಡಿದ್ರೆ ಅಟ್ಲೀಸ್ಟ್ ನಿಮ್ಗೆ ಗೊತ್ತು, ಇಲ್ಲ ಕೊಡಲ್ಲ ನನಗೆ, ಐ ಡೋಂಟ್ ವಾಂಟ್ ದಿಸ್ ಆ್ಯಪ್ ಅಂತ ಅಂತೀವಿ. ನಿಮ್ಗೆ ಹೇಳ್ದಲ್ಲೇ ಮಾಡಿದ್ರೆ ಎವ್ರಿಥಿಂಗ್ ದಟ್ ಯು ಆರ್ ಟೈಪಿಂಗ್ ಆನ್ ಯುವರ್ ಕಂಪ್ಯೂಟರ್, ಇಫ್ ಸಂಬಡಿ ಈಸ್ ಲುಕಿಂಗ್ ಇನ್ ಟು ಇಟ್, ಎಷ್ಟು ಕಾಂಪ್ಲಿಕೇಟೆಡ್ ಅಥವಾ ಎಷ್ಟು ತೊಂದರೆ ಆಗ್ಬೋದಲ್ವಾ ಇದರಿಂದ. ದಟ್ ಇಸ್ ಕಾಲ್ಡ್ ಎಸ್ ಕೀ ಲಾಗಿಂಗ್. ಪ್ರತಿಯೊಂದು ಕೀ ಪ್ರೆಸ್ ನಿಮ್ಮ ಕಂಪ್ಯೂಟ್ರಲ್ಲಿ ಅಥವಾ ಫೋನಲ್ಲಿ ಪ್ರತಿಯೊಂದು ಅಕ್ಷರವು ಏನೇನು ಟೈಪ್ ಆಯಿತು ಎಲ್ಲ ಗೊತ್ತಾಯಿತು ಅಂದರೆ ಇಟ್ ಕ್ಯಾನ್ ಟೆಲ್ ಅ ಲಾಟ್ ಆಫ್ ಥಿಂಗ್ಸ್ ಅಬೌಟ್ ಅಸ್. ಅದು ಕೂಡ ಈಸ್ ಅ ಮೇಜರ್ ಥ್ರೆಟ್ ಅಂತ. ಈಗ ಇಷ್ಟೆಲ್ಲ ಹೇಳಾದ್ಮೇಲೆ ಲೈಕ್ ಹೌ ವಿ ಡೂ ಅ ರಿವಿಷನ್, ವಿ ಕಮ್ ಟು ಎಮ್, ವಿಚ್ ಇಸ್ malware. Malware is again an umbrella term given to all malicious software. ಎಲ್ಲ ಸಾಫ್ಟ್ವೇರ್ಗಳು ಕೆಟ್ಟ ಉದ್ದೇಶದ ಸಾಫ್ಟ್ವೇರ್ಗಳು ಎಲ್ಲದಕ್ಕೂ ಸೇರಿ ನಾವು ಮ್ಯಾಲ್ವೇರ್ ಅಂತ ಕರಿತೀವಿ, ವೈರಸ್ಸು, ವರ್ಮು, ಟ್ರೋಜನ್ ಅಂತ. ಇದು ಇನ್ನೊಂದು ಪ್ರಾಬಬ್ಲಿ ಎ ಹೋಮ್ ವರ್ಕ್ ವೇರ್ ವಿ ಕ್ಯಾನ್ ಟ್ರೈ ಟು ಮೇಕ್ ಅ ಲಾರ್ಜೆಸ್ಟ್ ಲಿಸ್ಟ್ ಆಫ್ ಮ್ಯಾಲ್ವೇರ್. ಓಕೆ, ಯಾರು ಜಾಸ್ತಿ ಮ್ಯಾಲ್ವೇರ್ಗಳ ವೆರೈಟೀಸನ್ನ ಟೈಪ್ ಲಿಸ್ಟ್ ಮಾಡ್ತೀರಾ, ಟ್ರೈ ಮಾಡೋಣ. ಓಕೆ, ಲಾಸ್ಟ್ ಒನ್ ಆನ್ ದಿ ಸ್ಕ್ರೀನ್ ಇಸ್ ಫಿಶಿಂಗ್. ಈಗ ನನ್ನ ಫ್ರೆಂಡ್ಸನ್ನು ಬಿಟ್ಟು ಬೇರೆ ಯಾರಾದರೂ ಒಬ್ಬರು ಪ್ಲೀಸ್ ಗಿವ್ ಮಿ ಅ ಡೆಫಿನಿಷನ್ ಆಫ್ ಫಿಶಿಂಗ್. ನೀವು ಬೇಡ, ನಿಮ್ಮದು ಆಯಿತು. ಬೇರೆ ಯಾರಾದರೂ ಒಬ್ಬರು, ಇದು ಸುಲಭ, ದೇರ್ ಆರ್ 100 ಡೆಫಿನಿಷನ್. ಯಾ ಪ್ಲೀಸ್. ಓಕೆ, ಅಂದರೆ ವಾಟ್ ಎಕ್ಸಾಕ್ಟ್ಲಿ ಹ್ಯಾಪನ್ ದೇರ್? ಕ್ಲೋನಿಂಗ್ ಇಸ್ ನಾಟ್ ಫಿಶಿಂಗ್. ಒಂದು ಕ್ಲೋನಿಂಗ್, ಅ ಕಾಪಿ ಆಫ್ ದ ವೆಬ್ಸೈಟ್ ವಾಸ್ ಅ ಬೇಟ್ ಅಲ್ವಾ? ಫಿಶಿಂಗ್ಗೆ ಅದನ್ನು ಬೇಟ್ ಹಾಕ್ಬಿಟ್ಟು ಮೀನು ಬರುತ್ತೆ ಅಂತ ಕಾಯೋ ಥರ, ದಟ್ ವಾಸ್ ಅ ಬೇಟ್. ಇದೇ ಥರದ್ದು ನಿಮ್ಮದು ಪಾಸ್ವರ್ಡ್ ಎಕ್ಸ್ಪೈರ್ ಆಗೋಗಿದೆ ಅಥವಾ ಯುವರ್ ಅಕೌಂಟ್ ಇಸ್ ಇನ್ಆಕ್ಟಿವ್ ಅಂತ ಏನಾದ್ರು ಹೇಳ್ಬಿಟ್ಟು ಮಾಡೋದು, ದಟ್ ಈಸ್ ದ ಬೇಟ್. ಏನು ಸಿಕ್ಕಿದೇನು ಅವರಿಗೆ? ನಿಮ್ಮ ಕ್ರೆಡೆನ್ಷಿಯಲ್ಸ್ ಅಲ್ವಾ? ನಿಮ್ಮ ಕ್ರೆಡೆನ್ಷಿಯಲ್ಸನ್ನ ಕದ್ಕೊಂಡಿತ್ತು. ಸೊ ದಟ್ ಈಸ್ ಹೌ. ಈಗ ಹೇಗೆ ಬೇಟ್ ಇಟ್ಟು ಮೀನನ್ನು ಹಿಡಿಯೋದಕ್ಕೆ ಟ್ರೈ ಮಾಡೋ ಹಾಗೆ ಈ ಥರದ್ದು ಯಾವುದಾದ್ರೂ ನೀವು ಹೇಳ್ದಂಗೆ ಕ್ಲೋನ್ಡ್ ವೆಬ್ಸೈಟ್ ಇರ್ಬೋದು ಅಥವಾ ಇನ್ಯಾವುದಾದ್ರೂ ಒಂದು ಥ್ರೆಟ್ ಇರ್ಬೋದು. ಸೇಯಿಂಗ್ ನಿಮ್ಗೆ ಹೇಳ್ಬೋದು, ನೀವು ಈಗ ಈ ಡೀಟೇಲ್ಸ್ ಎಲ್ಲ ಈಗಲೇ ಕೊಡಬೇಕು, ಕೊಟ್ಟಿಲ್ಲ ಅಂದರೆ ಯುವರ್ ಡೆಬಿಟ್ ಕಾರ್ಡ್ ವಿಲ್ ನಾಟ್ ವರ್ಕ್ ಅಂತ, ಇಲ್ಲಿ ಬಂದು ಎಂಟರ್ ಮಾಡಿ ಅಂತ. ಆ ಎಂಟರ್ ಮಾಡಿದಾಗ ನೀವು ಕೊಡೋ ಇನ್ಫಾರ್ಮೇಷನ್ ಇಸ್ ವಾಟ್ ದೇ ಗೆಟ್ ಆಸ್ ದ, ಅದಕ್ಕೆ ಫಿಶಿಂಗ್ ಅಂತ. ಥ್ಯಾಂಕ್ ಯು, ಕೂತ್ಕೊಳ್ಳಿ. ಫಿಶಿಂಗಲ್ಲಿ ದೇರ್ ಆರ್ ಮೆನಿ ಟೈಪ್ಸ್ ಆಫ್ ಫಿಶಿಂಗ್. ಹೆಸರುಗಳು ಹೇಳ್ತೀರಾ ಯಾರಾದರೂ? ನೀವು ಹೇಳ್ಬೋದು. ಮೈ 4 ಫ್ರೆಂಡ್ಸ್ ಹಿಯರ್, ಯು ಕ್ಯಾನ್ ಆಲ್ಸೋ ಸೇ.
ಫಿಶಿಂಗ್ ಜನರಲಿ ಯಾವುದ್ರ ಮೂಲಕ ಆಗುತ್ತೆ? ಅದು ಅಲ್ಲ, ಅದಕ್ಕೆ ಫಸ್ಟ್ ಏನು, ಇದರ್ ಇಮೇಲ್ ಮೂಲಕ ಆಗುತ್ತೆ, ಅನ್ಸಾಲಿಸಿಟೆಡ್ ಇಮೇಲ್, ಅದು ಸ್ಪ್ಯಾಮ್ ಅಂತ ಕರಿತೀವಲ್ವಾ. ಸೊ ಸ್ಪ್ಯಾಮ್ ಈವನ್ ದೋ ಬೈ ಇಟ್ ಸೆಲ್ಫ್ ಇಸ್ ನಾಟ್ ಹಾರ್ಮ್ಫುಲ್, ಬಟ್ ಇಟ್ ಈಸ್ ಯೂಸ್ ಟು ಡೂ ಅ ಲಾಟ್ ಆಫ್ ಹಾರ್ಮ್ಫುಲ್ ಆಕ್ಟಿವಿಟೀಸ್. ಇಮೇಲ್ ಮೂಲಕ ಆಗೋದು ಫಿಶಿಂಗ್. SMS ಅಲ್ಲೂ ಆಗುತ್ತೆ. SMS ಫಿಶಿಂಗಿಗೆ ಏನಂತ ಕರೀತಾರೆ? ಸೇಮ್ ಲಿಂಕ್ ಕ್ಲಿಕ್ ಮಾಡಿ ನಿಮಗೆ ಎಷ್ಟೋ ದುಡ್ಡು ಕೊಡ್ತೀವಿ ಅಂತ ಬರುವಂಥ ಮೆಸೇಜಸಲ್ಲಿ ಬಂದರೆ ಸ್ಮಿಶಿಂಗ್ ಅಂತ ಕರೀತಾರೆ. SMS ಮೂಲಕ ಆಗುವಂಥ ಫಿಶಿಂಗ್. ಇನ್ನೊಂದು ಇವಾಗ ನಮಗೆಲ್ಲ ಬೆಂಗಳೂರಲ್ಲಿ ಭಾಳ ಫ್ರೀಕ್ವೆಂಟಾಗಿ ಕೇಳಿಸ್ತಾ ಇರೋದು ಏನು ಅಂದರೆ, ಬ್ಯಾಂಕ್ ಹೆಸರಲ್ಲಿ ಅಥವಾ ಯಾವುದೋ ಇದರ ವ್ಯಾಲೆಟ್ ಹೆಸರಲ್ಲಿ ಫೋನ್ ಮಾಡಿಬಿಟ್ಟು ಡೀಟೇಲ್ಸ್ ಕೇಳೋದು. ಅದು ವಾಯ್ಸ್ ಫೋನ್ ಮೂಲಕ ಏನೋ ಒಂದು ನೆಪ ಹೇಳ್ಬಿಟ್ಟು ನಿಮ್ಮ ಇನ್ಫಾರ್ಮೇಷನ್ ತೊಗೊಳಕ್ಕೆ, ದಟ್ ಇಸ್ ವಿಶಿಂಗ್. ಸ್ಪಿಯರ್ ಫಿಶಿಂಗ್ ಅಂದರೆ ನೀವು ಹೇಳ್ತೀರಾ ಅದೇನು ಅಂತ? ಓಕೆ, ಫಿಶಿಂಗ್ ಗೊತ್ತಲ್ವ? ನಾರ್ಮಲ್ PHI ಅಲ್ಲ, FISHING ಗೊತ್ತಲ್ವ? ಹುಕ್ ಹಾಕಿದ್ರೆ ಒಂದ್ಸತಿಗೆ ಎಷ್ಟು ಮೀನು ಸಿಗುತ್ತೆ? ಈ ಅದರಲ್ಲಿ ಆ ಮೀನು ಯಾವುದು ಅಂತ ಯು ಕೆನಾಟ್ ಚೂಸ್. ಅದು ಅಷ್ಟರಲ್ಲಿ ಬಕ್ರ ಯಾವುದಾಗುತ್ತೋ ಅದು ಅಲ್ಲಿ ಇರೋ ಅಷ್ಟರಲ್ಲಿ. ಸ್ಪಿಯರ್ ಫಿಶಿಂಗ್ ನೀವು ಪ್ರಾಬಬ್ಲಿ ಡಿಸ್ಕವರಿ ಅಥವಾ ಇದರಲ್ಲೆಲ್ಲ ನೋಡಿರ್ತೀರ. ಕೆಲವು ಟ್ರೈಬಲ್ ಇದರಲ್ಲಿ ಏನು ಮಾಡ್ತಾರೆ, ದೇ ಐಡೆಂಟಿಫೈ, ಓಕೆ ದಿಸ್ ಈಸ್ ದ ಫಿಶ್ ಐ ವಾಂಟ್ ಆ್ಯಂಡ್ ದೇ ಯೂಸ್ ಅ ಸ್ಪಿಯರ್. ಇಲ್ಲೂ ಇಫ್ ಯು ಟಾರ್ಗೆಟ್ ಅ ಪರ್ಸನ್ ಅಂಡ್ ಸೇ ದಟ್ ಓಕೆ ನಿಮ್ಮದು ಇಷ್ಟು ಡೀಟೇಲ್ನ ನಾನು ತೊಗೊಂಡು ಐ ವಾಂಟ್ ಟು ಡೂ ಸಮಥಿಂಗ್ ಅಂದರೆ ಯು ವಿಲ್ ಬಿ ಟಾರ್ಗೆಟೆಡ್ ಫಾರ್ ದಿಸ್ ಆ್ಯಕ್ಟಿವಿಟಿ ಆ್ಯಂಡ್ ದಟ್ ಇಸ್ ಸ್ಪಿಯರ್ ಫಿಶಿಂಗ್. ಇನ್ನೂ ಒಂದು ಟರ್ಮ್ ಇದೆ, ಇಟ್ಸ್ ಕಾಲ್ಡ್ ವೇಲಿಂಗ್. ಸ್ಪಿಯರ್ ಫಿಶಿಂಗಲ್ಲಿ ಯು ಟಾರ್ಗೆಟ್ ಅ ಫಿಶ್ ಆ್ಯಂಡ್ ಗೆಟ್ ಇಟ್. ನಾರ್ಮಲ್ ಫಿಶಿಂಗಲ್ಲಿ ಯು ಹೋಪ್ ದಟ್ ಯು ಗೆಟ್ ಸಮ್ ಫಿಶ್. ವೇಲಿಂಗ್ ಅಂದರೆ ನೀವು ದೊಡ್ಡದು ವೇಲನ್ನೇ ಹುಡುಕ್ಬಿಟ್ಟು ಓಕೆ ಐ ವಾಂಟ್ ದಿಸ್, ಒಬ್ಬ ಹೈ ಪ್ರೊಫೈಲ್ ಇಂಡಿವಿಜುವಲ್ ಆರ್ ಹೈ ನೆಟ್ವರ್ತ್ ಪರ್ಸನ್ ಹೂ ಹ್ಯಾಸ್ ಲಾಟ್ ಆಫ್ ಮನಿ, ಅಂಥದನ್ನ ವೇಲಿಂಗ್ ಅಂತ ಕರೀತಾರೆ. ದಿಸ್ ಇಸ್ ಆಲ್ಸೋ, ಐ ಹೋಪ್ ಯು ಆರ್ ಮೇಕಿಂಗ್ ಅ ನೋಟ್ ಆಫ್ ಸಮ್ ಆಫ್ ದೀಸ್ ಟರ್ಮ್ಸ್ ಬಿಕಾಸ್ ಇಟ್ಸ್ ಅ ಗುಡ್ ಎಕ್ಸರ್ಸೈಸ್ ಟು ಗೋ ಬ್ಯಾಕ್ ಅಂಡ್ ಲುಕ್ ಅಪ್ ಸಮ್ ಆಫ್ ದೀಸ್ ಟರ್ಮ್ಸ್. ಅಲ್ಲೂ ಕೂಡ ನಾವು ಯಾವುದನ್ನು ರಿಲೈ ಮಾಡಬೇಕು ಅಂದರೆ, ಲಾಟ್ ಆಫ್ ದಿ ಸೆಕ್ಯೂರಿಟಿ ಕಂಪನೀಸ್ ಹ್ಯಾವ್ ವೆರಿ ಗುಡ್ ಬ್ಲಾಗ್ಸ್ ಆರ್ ಗ್ಲಾಸರೀಸ್. ಈ ಸಿಮ್ಯಾಂಟೆಕ್ ಇರ್ಬೋದು, ನಾಟನ್ ಇರ್ಬೋದು, ಅವರೆಲ್ಲರೂ ಒಂದಷ್ಟು ಒಳ್ಳೊಳ್ಳೆ ಬ್ಲಾಗ್ಸ್ ಏನೋ ಇದೆ, ಅಲ್ಲಿ ಓದೋಕ್ಕೆ ತುಂಬ ಚೆನ್ನಾಗಿದೆ ಅದು. ದಟ್ಸ್ ಅ ವೆರಿ ಗುಡ್ ರೀಡ್. ಓಕೆ ಓಕೆ, ವಿಲ್ ಕ್ವಿಕ್ಲಿ ಫಿನಿಶ್ ಥ್ರೂ ದಿ ದಿಸ್ ಒನ್. QR ಕೋಡ್ ಫಿಶಿಂಗ್ ಬಗ್ಗೆ ನಾವು ಆಗಲೇ ಮಾತಾಡಿದ್ವಿ. ಡೈರೆಕ್ಟಾಗಿ ಲಿಂಕ್ ನಿಮಗೆ ಅದು ಫೇಕ್ ಆದರೆ ಆ ಥರದ್ದೆಲ್ಲ ಗೊತ್ತಾಗೋಗುತ್ತೆ. ಅಥವಾ ಕೆಲವು ಸಲ ದಿ ಬ್ರೌಸರ್ ಆಲ್ಸೋ ಅಲರ್ಟ್ಸ್ ಯು. QR ಕೋಡಲ್ಲಿ ಸಿನ್ಸ್ ವಿ ಡೋಂಟ್ ಡೈರೆಕ್ಟ್ಲಿ ನೋ ದಟ್ ವಾಟ್ ಈಸ್ ಬಿಹೈಂಡ್ ದಿಸ್ ಅಂತ, ಅದು ಅಲ್ಲಿ ಉಪಯೋಗಕ್ಕೆ ಬರುತ್ತೆ. ಈವೊಂದು ಇಲ್ಲಿ ಇವಾಗ ಆಗೋದು ಕೋಡ್ ಸ್ಕ್ಯಾನ್ ಮಾಡಿ ದುಡ್ಡು ಕಳಿಸ್ತೀವಿ ಅನ್ನೋದು, ಅದು ಜನರ ಏನು ಲ್ಯಾಕ್ ಆಫ್ ನಾಲೆಡ್ಜನ್ನು ಉಪಯೋಗಿಸ್ಕೊಳ್ತಿದೆ ಹೊರತು ಇಟ್ಸ್ ನಾಟ್ ಎಕ್ಸಾಕ್ಟ್ಲಿ QR ಕೋಡ್ ಫಿಶಿಂಗ್. ಯಾಕಂದರೆ ಅಲ್ಲಿ ಕೋಡ್ ಸ್ಕ್ಯಾನ್ ಮಾಡಿದ್ರೆ ದುಡ್ಡು ಬರುತ್ತೆ ಅನ್ನೋದೇ ಇಟ್ಸ್ ಇನ್ಕರೆಕ್ಟ್ ಅಲ್ವಾ? ಓಕೆ, ಆರ್ಗೆ ನಾನು ಚೇಂಜ್ ಮಾಡಿದ್ದೆ. ಓಕೆ, ವಿಲ್ ಟಾಕ್ ಅಬೌಟ್ ದ್ಯಾಟ್. ರಿಮೋಟ್ ಆಕ್ಸೆಸ್, ಇದು ಐ ಗಾಟ್ ಓಲ್ಡ್ ವರ್ಷನ್ ಹಿಯರ್, ಸಾರಿ ಅಬೌಟ್ ದ್ಯಾಟ್. ನನ್ನ ಕಂಪ್ಯೂಟರ್ನ ಕಾಪಿ ಮಾಡಿದೆ. ರಿಮೋಟ್ ಆಕ್ಸೆಸ್ ಇಸ್ ಅನದರ್ ಪ್ರಾಬ್ಲಮ್. ರಿಮೋಟ್ ಆಕ್ಸೆಸ್ ಇಟ್ ಸೆಲ್ಫ್ ಇಸ್ ಅ ಪ್ರಾಬ್ಲಮ್, ಹೌದಾ ಅಲ್ವಾ? ನೋ, ರಿಮೋಟ್ ಆಕ್ಸೆಸ್ ಇಸ್ ನಾಟ್ ಅ ಪ್ರಾಬ್ಲಮ್. ಯಾಕಂದರೆ ರಿಮೋಟ್ ಆಕ್ಸೆಸ್ ಇರೋದ್ರಿಂದಲೇ ವಿತೌಟ್ ಜಿಯೋಗ್ರಫಿಕಲ್ ಬೌಂಡ್ರೀಸ್ ಯು ಕ್ಯಾನ್ ಕನೆಕ್ಟ್ ಟು ಎನಿ ಸಿಸ್ಟಮ್ ಫ್ರಮ್ ಎನಿವೇರ್. ಆದರೆ ರಿಮೋಟ್ ಆಕ್ಸೆಸ್ನ ಹೆಂಗೆ ಮಿಸ್ಯೂಸ್ ಆಗ್ತಾ ಇದೆ ಅದು ಒಂದು. ಇನ್ನ ಸಿಂಪಲ್ ಆಗಿ ಡೈರೆಕ್ಟ್ ನಮ್ಮ ಡೇ ಟು ಡೇ ಎಕ್ಸಾಂಪಲ್ ತಗೊಳ್ಳಿಯಾ? ಓಕೆ, ಇನ್ನೊಂದು ಚೂರು ಅದು ದಟ್ ಈಸ್ ಅ ರಿಮೋಟ್. ನೀವು ಹೇಳ್ತಿರೋದು ಅದು ಸರಿ, ಆದರೆ ಇಲ್ಲಿ ಈ ಕಾಂಟೆಕ್ಸ್ಟಲ್ಲಿ ನಾನು ರಿಮೋಟ್ ಆಕ್ಸೆಸ್ನ ಏನು ತೊಗೊಂಡೆ ಅಂದರೆ, ಈ ಕೆಲವು ಆ್ಯಪ್ಗಳಿರುತ್ತೆ ಈ ಆಫೀಸ್ಗಳಲ್ಲಿ. ನಾವು ವಿ ಕನೆಕ್ಟ್ ಟು ಎನಿ ಸಿಸ್ಟಮ್ ಫ್ರಮ್ ಎನಿವೇರ್. ಸರ್ವರ್ ಎಲ್ಲೋ ಲೆಟ್ಸ್ ಸೇ ವೈಟ್ ಫೀಲ್ಡಲ್ಲಿದೆ, ನಾನು ಬನಶಂಕರಿಲಿದ್ದೀನಿ. ಐ ಕ್ಯಾನ್ ಕನೆಕ್ಟ್ ಟು ದಟ್ ಸರ್ವರ್ ಫ್ರಮ್ ಹಿಯರ್, ಲಾಗ್ ಇನ್ ಟು ದಟ್ ಸರ್ವರ್. ಕನೆಕ್ಟ್ ಅಂದರೆ ನಾಟ್ ಗೆಟಿಂಗ್ ಸಮ್ ಇನ್ಫಾರ್ಮೇಷನ್ ಲೈಕ್ ಅ ವೆಬ್ ಸರ್ವರ್. ಐ ಕ್ಯಾನ್ ಲಾಗ್ ಇನ್ ಟು ದಟ್ ಯೂಸಿಂಗ್ ಅ ರಿಮೋಟ್ ಆಕ್ಸೆಸ್ ಫೆಸಿಲಿಟಿ. ಆ ರಿಮೋಟ್ ಆಕ್ಸೆಸ್ನ ಈಚೆಗೆ ಫ್ರಮ್ ಅ ಸೈಬರ್ ಸೆಕ್ಯೂರಿಟಿ ಪರ್ಸ್ಪೆಕ್ಟಿವ್ ಏನು ಸಮಸ್ಯೆ ಆಗ್ತಿದೆ ಅಂದರೆ, ಸಂಬಡಿ ವಿಲ್ ಕಾಲ್ ಯು ಅನ್ಸೆ, ನಿಮ್ದು ಈ ಥರ ಇದೆ, ಇದಕ್ಕೊಂದು ಈ ಆ್ಯಪ್ ಇನ್ಸ್ಟಾಲ್ ಮಾಡ್ಕೊಳ್ಳಿ, ಐ ವಿಲ್ ಹೆಲ್ಪ್ ಯು ಅಂತ. ಹೆಲ್ಪ್ ಡೆಸ್ಕ್ ಅಂತ ಫೋನು. ವಾಟ್ ದೇ ವಿಲ್ ಡೂ ಇಸ್ ದೇ ವಿಲ್ ಟೇಕ್ ಕಂಟ್ರೋಲ್ ಆಫ್ ಯುವರ್ ಸಿಸ್ಟಮ್ ಫ್ರಮ್ ವೇರ್ ಎವರ್ ದೇ ಆರ್.
ಅದು ರಿಮೋಟ್ ಆಕ್ಸೆಸ್ ಇಸ್ ನಾಟ್ ಅ ಪ್ರಾಬ್ಲಮ್, ರಿಮೋಟ್ ಆಕ್ಸೆಸ್ ಸ್ಕ್ಯಾಮ್ ಇಸ್ ಅ ಪ್ರಾಬ್ಲಮ್, ವೇರ್ ಇಫ್ ಯು ಡೋಂಟ್ ನೋ ವಾಟ್ ದಟ್ ಪರ್ಟಿಕ್ಯುಲರ್ ಆ್ಯಪ್ ಇಸ್ ಗೋಯಿಂಗ್ ಟು ಡೂ, ಯು ವಿಲ್ ಬಿ ಇನ್ ಟ್ರಬಲ್. ಹಾಗಾಗಿ ಇಲ್ಲಿ ಮಾರಲ್ ಆಫ್ ದ ಸ್ಟೋರಿ ಏನು ಅಂದರೆ, ಯಾರೋ ಫೋನ್ ಮಾಡಿ ಯಾವುದೋ ಆ್ಯಪ್ ಇನ್ಸ್ಟಾಲ್ ಮಾಡ್ಕೊಳ್ಳಿ ಅಂದರೆ ದಟ್ ವಿಲ್ ಬಿ ಅವರ್ ಫಸ್ಟ್ ಇದು ಏನು ಅಲರ್ಟ್, ಇಲ್ಲ ಇದೇನೋ ಸರಿ ಇಲ್ಲ ಇಲ್ಲಿ. ಓಕೆ, ನೆಕ್ಸ್ಟ್ ಇಸ್ ಸೋಷಿಯಲ್ ಇಂಜಿನಿಯರಿಂಗ್. ಸೋಷಿಯಲ್ ಇಂಜಿನಿಯರಿಂಗಿಗೆ ಡೆಫಿನಿಷನ್ಗೆ ಹೋಗೋ ಬದಲು ಒಂದು ಇದಕ್ಕೆ, ಈಗ ನಾನು ಅಲ್ತಾಫ್ ಹೆಸರಲ್ಲಿ ಒಂದು ಫೇಸ್ಬುಕ್ ಅಕೌಂಟ್ ಮಾಡ್ತೀನಿ. ಸಿನ್ಸ್ ಐ ನೋ ಹಿಮ್ ಆರ್ ಐ ಫಾಲೋ ಹಿಮ್ ಆನ್ ಸೋಷಿಯಲ್ ಮೀಡಿಯಾ ಪ್ಲ್ಯಾಟ್ಫಾರ್ಮ್, ಐ ನೋ ಹೂ ಈಸ್ ಫ್ರೆಂಡ್ಸ್ ವಿತ್. ನಾನು ಅವ್ರಿಗೆಲ್ಲರಿಗೂ ಫ್ರೆಂಡ್ ರಿಕ್ವೆಸ್ಟ್ ಕಳಿಸ್ತೀನಿ. ಅವ್ರಿಗೆ ಯಾರೋ ಒಬ್ಬರಿಗೆ ನಾನು 2 ದಿವಸ ಬಿಟ್ಬಿಟ್ಟು ಈ ಥರ ನಾನು ಅವ್ರು ಯಾವ ಊರು ಅಂತ ನನಗೆ ಗೊತ್ತಿರುತ್ತೆ. ಸೊ ಅಲ್ಲಿ ಸೇ ಓಕೆ, ನಾನು ಈ ಊರಿಗೆ ಬಂದೆ, ನಂದು ಬಸ್ ಸ್ಟ್ಯಾಂಡಲ್ಲಿ ಯಾರೋ ವ್ಯಾಲೆಟ್ ಕದ್ಬಿಟ್ರು, ಸ್ವಲ್ಪ ದುಡ್ಡು ಬೇಕು, ನಂದು ಇದಕ್ಕೆ ಕಳಿಸ್ಬಿಟ್ಟು ನನ್ನ ಫ್ರೆಂಡ್ದು UPI ID ಕಳಿಸ್ಬಿಡು, ಐ ವಿಲ್ ಟೇಕ್ ದ ಮನಿ ಫ್ರಮ್ ಹಿಮ್ ಆ್ಯಂಡ್ ಐ ವಿಲ್ ಗಿವ್ ಇಟ್ ಯು ಲೇಟರ್. ಅಲ್ಲಿ ಏನಾಯಿತು? ಸಿಂಪಲ್ ಸ್ಕ್ಯಾಮ್. ಬಸ್ ನಿಮಗೆ ಟ್ರಾಫಿಕ್ ಸಿಗ್ನಲ್ ಯಾರು ಬಂದ್ಬಿಟ್ಟು ನಾನು ಎಕ್ಸಾಮ್ಗೆ ಫೀಸ್ ಕಟ್ಟಬೇಕು, ದುಡ್ಡು ಬೇಕು ಅಂತ ಕೇಳೋದಕ್ಕೂ ಇದಕ್ಕೂ ದೊಡ್ಡ ಡಿಫ್ರೆನ್ಸ್ ಇಲ್ಲ. ಆದರೆ ಇಲ್ಲಿ ಏನಾಯಿತು, ಈವನ್ ದೋ ಅಲ್ತಾಫ್ ಮೇ ನಾಟ್ ನೋ ಮೀ, ನಾನು ಅವರ ಡೀಟೇಲ್ಸನ್ನೆಲ್ಲ ಪತ್ತೆ ಮಾಡಿಕೊಂಡು ಐ ಆಮ್ ಯೂಸಿಂಗ್ ಇಟ್ ಫಾರ್ ಮೈ ಬೆನಿಫಿಟ್. ಇಂಥದ್ದು ಬೇಕಾದಷ್ಟು ರೀತಿಯಲ್ಲಿ ಆಗ್ಬೋದು. ಇದರಲ್ಲಿ ಇನ್ನೊಂದು ಏನಾಗ್ಬೋದು, ನಿಮ್ಮ ಆಫೀಸಲ್ಲಿ ನಿಮ್ಮ ಬಾಸ್ ಯಾರು ಅಂತ ನಾನು ಫಸ್ಟ್ ಪತ್ತೆ ಮಾಡ್ತೀನಿ. ವಾಟ್ ಇಸ್ ಹಿಸ್ ಇಮೇಲ್ ID ಅಂತ ನೆಕ್ಸ್ಟ್ ಪತ್ತೆ ಮಾಡ್ತೀನಿ. ಇಫ್ ಐ ಕ್ಯಾನ್ create, either get access to that email ID or create something similar to that email ID, send an email or call him up and say ಈ ಥರ ಮಾಡು. ಸಿನಿಮಾದಲ್ಲೆಲ್ಲ ನೀವು ಕೆಲವು ಕಾಮಿಡಿ ಇದನ್ನು ನೋಡಿರ್ತೀರಲ್ವಾ, ಕಮಿಷನರ್ ಆಫೀಸಿಂದ ಅಂತ ಫೋನ್ ಮಾಡಿಬಿಟ್ಟು ಪೊಲೀಸ್ ಸ್ಟೇಷನ್ಗೆ ಹೇಳುವಂಥ ತಮಾಷೆಗಳು ನೀವು ನೋಡಿರಲ್ವಾ. ದಟ್ಸ್ ಅ ಲೋ ಟೆಕ್ ವೇ ಆಫ್ ಸೋಷಿಯಲ್ ಇಂಜಿನಿಯರಿಂಗ್. ದಿಸ್ ಇಸ್ ಅ ಹೈ ಟೆಕ್ ವೇ ಆಫ್ ಸೋಷಿಯಲ್ ಇಂಜಿನಿಯರಿಂಗ್. ಓಕೆ, ವಿಲ್ ಸ್ಕಿಪ್ ಓವರ್ ಅ ಕಪಲ್ ಆಫ್ ದೀಸ್ ಆ್ಯಂಡ್ ಗೋ ಟು ವಲ್ನರಬಿಲಿಟಿ. ವಲ್ನರಬಿಲಿಟಿ ಅನ್ನೋದು ಯಾವುದಾದ್ರೂ ಒಂದು ಸಾಫ್ಟ್ವೇರ್ ಅಥವಾ ಸಿಸ್ಟಮ್ನಲ್ಲಿ ಇರಬಹುದಾದಂಥ ಒಂದು ವೀಕ್ನೆಸ್ ದಟ್ ಕ್ಯಾನ್ ಬಿ ಟಾರ್ಗೆಟೆಡ್ ಫಾರ್ ಎನಿ ಪೊಟೆನ್ಷಿಯಲ್ ಹಾರ್ಮ್ಫುಲ್ ಆ್ಯಕ್ಟಿವಿಟೀಸ್. ಈ ವಲ್ನರಬಿಲಿಟಿನ ನಾವು ಯಾವ ರೀತಿಯಲ್ಲಿ ಅಡ್ರೆಸ್ ಮಾಡ್ತೀವಿ ಅನ್ನೋದು ದ್ಯಾಟ್ ಗೆಟ್ಸ್ ಇನ್ ಟು ಅ ಆ್ಯಕ್ಚುಯಲ್ ಸೈಬರ್ ಸೆಕ್ಯೂರಿಟಿ ಜಾಬ್. ಇಲ್ಲಿ ತನಕ ನಾವು ಮಾತಾಡಿದ್ದೆಲ್ಲ ಏನಿದ್ರು ದಿಸ್ ಇಸ್ ಅವೇರ್ನೆಸ್, ನಾವು ಹೆಂಗೆ ಇದನ್ನು ಉಪಯೋಗಿಸ್ತೀವಿ. ಅದರಲ್ಲೂ ಇನ್ನೂ ಇದರಲ್ಲಿ ಕೊನೆಯದು ಝೆಡ್ಡಲ್ಲಿ ನಾನು ಏನು ಇಟ್ಕೊಂಡೆ ಅಂದರೆ, ದೇರ್ ಇಸ್ ಅ ಕಾನ್ಸೆಪ್ಟ್ ಕಾಲ್ಡ್ ಝೀರೋ ಡೇ. ಝೀರೋ ಡೇ ಅಂದರೆ ಏನು, ಇವತ್ತು ಏನೋ ಸಮಸ್ಯೆ ಬರೋ ತನಕ ಅದು ನನಗೆ ಗೊತ್ತಿಲ್ಲ ಇಂಥದ್ದೊಂದು ವಲ್ನರಬಿಲಿಟಿ ಇದೆ ಅಂತ. ಅದು ಕೂಡ ಬಹುಶಃ ಅವರು, ಐ ಫರ್ಗಾಟ್ ಯುವರ್ ನೇಮ್ ಮೇಡಮ್ ಆನ್ ದ ಲಾಸ್ಟ್ ರೋ, people like her can give you more details and of course people like Karthik can give you more details. ಈ ಥರದಿಂದ ಈಗ ನಾವು ಅಂತೀವಿ ಆ್ಯಂಟಿವೈರಸ್ ಇದ್ದರೆ ವಿಲ್ ಬಿ ಸಮ್ವಾಟ್ ಸೇಫ್. ಆ್ಯಂಟಿವೈರಸ್ ಮಾಡೋಕ್ಕೆ ಗೊತ್ತಿರಬೇಕಲ್ಲ, ಇಂಥದ್ದೊಂದು ವೈರಸ್ ಇದೆ ಅಂತ ಗೊತ್ತಿರಬೇಕಲ್ಲ, ಅಥವಾ ಇಂಥದ್ದೊಂದು ಸಮಥಿಂಗ್ ಇಸ್ ಹ್ಯಾಪನಿಂಗ್ ಅಂತ ಗೊತ್ತಿರಬೇಕಲ್ಲ. ಆಲ್ ದ್ಯಾಟ್ ಗೆಟ್ಸ್ ಇನ್ ಟು ದಿ ಆ್ಯಕ್ಚುಯಲ್ ಫೀಲ್ಡ್ ಆಫ್ ಸೈಬರ್ ಸೆಕ್ಯೂರಿಟಿ. ಇನ್ ದ ನೆಕ್ಸ್ಟ್ 15 minutes, if we don't have any other questions, I'll hand it over to Karthik for the next talk, where we will continue the discussion for today and also for tomorrow. Before we close, if all these terms and if all these concepts confuse us, just remember, our confusion actually is an opportunity for a cyber criminal. So ಕಾನ್ಫಿಡೆನ್ಸ್ ಇರಲಿ, ಹಂಗನ್ಬಿಟ್ಟು ಅಯ್ಯೋ ನನಗೆ ಏನು ಬೇಡ ಇಂಟರ್ನೆಟ್ಟು ಬೇಡ, ಫೋನು ಬೇಡ, ಏನು ಬೇಡ ಅಂತ ಇರೋಕ್ಕಾಗಲ್ಲ. ಕಾನ್ಫಿಡೆನ್ಸ್ ಇರಲಿ, ಓವರ್ ಕಾನ್ಫಿಡೆನ್ಸ್ ಬೇಡ. ಕಾಷನ್ ಇರಲಿ, ಭಯ ಬೇಡ, ನಾನು ನಾಳೆಯಿಂದ UPI ಟ್ರಾನ್ಸಾಕ್ಷನ್ನೇ ಮಾಡಲ್ಲ ಅನ್ನೋದು ಬೇಡ. ವಿಲ್ ಎಕ್ಸಸೈಸ್ ಕಾಷನ್. ಜೋಪಾನ, ಎಲ್ಲಾದರೂ ಡೌಟ್ ಬಂದರೆ, ಇಫ್ ಸಮಥಿಂಗ್ ಇಸ್ ಟೂ ಗುಡ್ ಟು ಬಿ ಟ್ರೂ, ಇಟ್ಸ್ ಪ್ರಾಬಬ್ಲಿ ಇಸ್ ನಾಟ್ ಟ್ರೂ. ಸೊ ಅಷ್ಟನ್ನು ಇಟ್ಕೊಂಡು ವಿಲ್ ಫಾಲೋ ವಾಟ್ ಎಕ್ಸ್ಪರ್ಟ್ಸ್ ಸೇ. ಆವಾಗಲೇ ನಾನು ಸರ್ಟಿನ್ ಬಗ್ಗೆ ಹೇಳ್ತಾ ಸೈಸೆಕ್ಕೆ ಬಗ್ಗೆ ಹೇಳಿದೆ. ಅದೇ ರೀತಿಯಲ್ಲಿ ದೇರ್ ಆರ್ ಮೆನಿ ಆರ್ಗನೈಸೇಷನ್ಸ್ ಅಕ್ರಾಸ್ ದಿ ವರ್ಲ್ಡ್ ಹೂ give directions, give advisories on what to do and what not to do. This is an example of what Interpol has told. Idu COVID lockdown shurunalli there was a spurt in cyber crime activities. Adeno government idu kodutte adu kodutte anta helodrinda shuru adaga they said some of the suggestions that they have
given. Backup online and offline files regularly and securely. ಇದನ್ನು ಉದಯ್ ಸರ್ ಕೂಡ ಹೇಳಿದ್ರು. ನಮ್ಮ ಇಂಪಾರ್ಟೆಂಟ್ ಡೇಟಾ ವಿಚ್ ವಿ ಕೆನಾಟ್ ಲೂಸ್ ಅಂದರೆ ನೀವು ಒಂದು ಕಾಪಿ ಒಂದು ಕಡೆ ಇಟ್ಟು ಅದನ್ನ ಯಾರೂ ಮುಟ್ಟಲ್ಲ ಅಂತ ಅಂದ್ಕೊಳ್ಳೋಕ್ಕಾಗಲ್ಲ. ಸೊ ದ್ಯಾಟ್ ಈಸ್ ಒನ್. ಸ್ಟ್ರೆಂಥನ್ ಯುವರ್ ನೆಟ್ವರ್ಕ್. ಆವಾಗಲೇ ಪಾಸ್ವರ್ಡ್ ಜೋಕ್ ಹೇಳಿದ್ದು ಕೇಳಿಸ್ಕೊಂಡ್ರಿ ಅಲ್ವಾ? ನೀವು ಹೇಗೆ ನಿಮ್ಮ ಬ್ಯಾಂಕ್ ಅಕೌಂಟನ್ನು ಪ್ರೊಟೆಕ್ಟ್ ಮಾಡ್ತೀರೋ ನಿಮ್ಮ ಮನೆಯ ವೈಫೈ ಕೂಡ ನೆಟ್ವರ್ಕ್ ಅದು ಸೇಫ್ ಆಗಿರಬೇಕು. ಆ್ಯಂಡ್ ಆಲ್ ಯುವರ್ ಇದು ಇಟ್ ಶುಡ್ ಆಲ್ ಬಿ ಸೇಫ್. ಬೇಸಿಕ್ ಆ್ಯಸ್ ಆಫ್ ದಿಸ್, ಯೂಸ್ ಸ್ಟ್ರಾಂಗ್ ಪಾಸ್ವರ್ಡ್ಸ್. ಡೋಂಟ್ ಶೇರ್ ಪಾಸ್ವರ್ಡ್ಸ್. ಆಫೀಸಲ್ಲಾಗಲಿ ಪರ್ಸನಲ್ ಅಕೌಂಟ್ ಆಗಲಿ ಡೋಂಟ್. ಸಾಫ್ಟ್ವೇರ್ಗಳೆಲ್ಲ ಅಪ್ಡೇಟ್ ಆಗ್ತಿರ್ಬೇಕು. ಆಗಲೇ ಯಾರೋ ಒಬ್ಬರು ಪ್ರಶ್ನೆ ಕೇಳಿದ್ರು, ಏನಕ್ಕೆ ಅಪ್ಡೇಟ್ ಆಗ್ತಿರಬೇಕು? ವೆಲ್ನರಬಿಲಿಟಿ ಬಗ್ಗೆ ಹೇಳ್ತೀವಲ್ವ, ಗೊತ್ತಾದ ತಕ್ಷಣ ದೇರ್ ವಿಲ್ ಬಿ ಓಕೆ, ದೇ ವಿಲ್ ಸೇ ಓಕೆ ವಿಲ್ ಚೇಂಜ್ ದಿಸ್ ಆ್ಯಂಡ್ ಮೇಕ್ ಶ್ಯೂರ್ ದಟ್ ವಿ ಆರ್ ಗುಡ್. ಅದು ನಮ್ಗೆ ಹೆಂಗೆ ಬರುತ್ತೆ? ನಾನು ಅಪ್ಡೇಟ್ ಮಾಡಲಿಲ್ಲ ಅಂದರೆ ವಿ ವಿಲ್ ಸ್ಟಿಲ್ ಬಿ ಅಟ್ ರಿಸ್ಕ್. ಅದಕ್ಕೋಸ್ಕರ ಕೀಪ್ ಯುವರ್ ಸಾಫ್ಟ್ವೇರ್ ಅಪ್ಡೇಟೆಡ್. ಸೋಷಿಯಲ್ ಮೀಡಿಯಾ ಪ್ರೊಫೈಲ್ಗಳನ್ನು ಒಂದು ಸ್ವಲ್ಪ ಹುಷಾರಾಗಿ ಮ್ಯಾನೇಜ್ ಮಾಡಿ. ಪ್ರೈವಸಿ ಆ್ಯಂಡ್ ಸೆಕ್ಯೂರಿಟಿ ಸೆಟ್ಟಿಂಗ್ಸ್, ಇದೊಂದು ನಾವು ಕವರ್ ಮಾಡಲಿಲ್ಲ, ಬಹುಶಃ ಬೇರೆದ್ರಲ್ಲೂ ಕವರ್ ಆಗ್ಬೋದು. ಸೆಟ್ಟಿಂಗ್ಸ್ ಇನ್ ಎನಿ ಆಫ್ ದಿ ಆ್ಯಪ್, ರೈಟ್ ಫ್ರಮ್ ದ ಪರ್ಮಿಷನ್ಸ್ ಯು ಗಿವ್ ಟು ಅ ಮೊಬೈಲ್ ಆ್ಯಪ್ ಟು ವಾಟ್ ಆಲ್ ದಿ ಆಪ್ಷನ್ಸ್ ಆರ್ ಪ್ರೀಸೆಟ್. ಲೆಟ್ಸ್ ಸೇ ಇನ್ ಫೇಸ್ಬುಕ್ಕಲ್ಲೂ 4-5 ಸ್ಕ್ರೀನ್ ಇದೆ, ನೋಡಿದ್ದೀರಾ ಅನಿಸುತ್ತೆ. ಏನೇನು ಅದು ಪ್ರೀಸೆಟ್ ಆಗಿರುತ್ತೆ, ಏನೇನು ನಾವು ಚೇಂಜ್ ಮಾಡಬೇಕು ಅಂಥದ್ರ ಬಗ್ಗೆನೂ ನಾವು ತುಂಬ ಉಪಯೋಗಿಸೋವಂಥ ಕಡೆ ಆದ್ರೂ ಗಮನ ಇರಲಿ. UK ಇಂದ ಗಿಫ್ಟ್ ಕಳಿಸೋರು, ನಿಮ್ಮ OLX ಮಾರಾಟಕ್ಕೆ ಇಟ್ಟಿರುವಂಥ ವಸ್ತುನ ಅದು ನೋಡ್ದಲೇ ಅಡ್ವಾನ್ಸ್ ದುಡ್ಡು ಕೊಡೋರು, ಅಂಥವ್ರನ್ನೆಲ್ಲನೂ ಅವಾಯ್ಡ್ ಮಾಡಿ. ಆ್ಯಂಡ್ ಆಲ್ಸೋ ಸಚ್ ಇಮೇಲ್ಸ್ ಆ್ಯಂಡ್ ಮೆಸೇಜಸ್ ಅದನ್ನು ಅವಾಯ್ಡ್ ಮಾಡಿ. ಥ್ಯಾಂಕ್ ಯು. ಆವಾಗಲೇ ಹೇಳ್ದಂಗೆ ಐ ರೆಪ್ರೆಸೆಂಟ್ eಜ್ಞಾನ.com. ಕನ್ನಡದಲ್ಲಿ ವಿಜ್ಞಾನ ಮತ್ತು ತಂತ್ರಜ್ಞಾನವನ್ನು 2007ನೇ ಇಸ್ವಿನಿಂದ ನಾವು ಹೇಳಿಕೊಡುವಂಥ ಒಂದು ಪ್ರಯತ್ನ ಮಾಡ್ತಾ ಇದ್ದೀವಿ. eಜ್ಞಾನ ಟ್ರಸ್ಟ್ ಅನ್ನುವ ಒಂದು ಸ್ವಯಂ ಸೇವಾ ಸಂಸ್ಥೆ ಇದನ್ನು ನಡೆಸ್ಕೊಂಡು ಬಂದಿದೆ. ನಾನು ಇದರ ಸಂಪಾದಕನಾಗಿ ಕೆಲಸ ಮಾಡ್ತಿದ್ದೀನಿ. ಈ ರೀತಿಯಾದ ಮಾಹಿತಿಯನ್ನು ಇವತ್ತು ನಾವೇನು ಕವರ್ ಮಾಡಿದ್ವಿ, ಈ ರೀತಿಯಾದ ಮಾಹಿತಿಯನ್ನು ನಾಟ್ ಜಸ್ಟ್ ಲಿಮಿಟೆಡ್ ಟು ಸೈಬರ್ ಸೆಕ್ಯೂರಿಟಿ, ವಿಜ್ಞಾನ ಮತ್ತು ತಂತ್ರಜ್ಞಾನಕ್ಕೆ ಸಂಬಂಧಿಸಿದ ಹಾಗೆ ಕೊಡುವ ಪ್ರಯತ್ನ ನಮ್ಮ ತಂಡ ಮಾಡುತ್ತೆ. ಇವತ್ತು ಕೂಡ ಅಂಥದ್ದೇ ಒಂದು ಅವಕಾಶ ನನಗಂತೂ ಸಿಕ್ತು ಅಂತ ನಾನು ಅಂದ್ಕೊಂಡಿದ್ದೀನಿ. ಇಷ್ಟು ಮಾಹಿತಿಯಿಂದಾಗಿ ಏನಾದರೂ ಒಂದು ನಿಮಗೆ ಹೊಸ ಇನ್ಫಾರ್ಮೇಷನ್ ಅಲ್ದಲ್ಲಿ ಹೋದ್ರೂ, ಇಫ್ ಸಮಥಿಂಗ್ ನ್ಯೂ ಗಾಟ್ ಟ್ರಿಗರ್ಡ್, ಐ ವಿಲ್ ಬಿ ವೆರಿ ಹ್ಯಾಪಿ ದಟ್ ಅವರ್ ಎಫರ್ಟ್ is being at least somewhat useful anta. Thank you again for this opportunity. You can keep in touch with us on all these social media handles. Nimelrigu in whatever you want to do in your careers, I wish you the very, very best. Thank you very much. ಒಂದು ಈಗ ಲೆಟ್ಸ್ ಸೇ ವೆನೆವರ್ ಯು ಪಾಸ್ ಆನ್ ಸಮಥಿಂಗ್, ಯು ಕ್ಲಿಕ್ ಆನ್ ಸಮಥಿಂಗ್, ಇಟ್ಸ್ ಮೋಸ್ಟ್ ಲೈಕ್ಲಿ ದಟ್ ಇಟ್ ಟ್ರಿಗರ್ಸ್ ಅ ಕ್ವೆರಿ ಟು ಸಮಥಿಂಗ್ ಅಲ್ವಾ? ಅಂದರೆ ಇವಾಗ ನೀವು ಯಾವುದೋ ಒಂದು ಸರ್ಚನ್ನು ಮಾಡಿದ್ರಿ ಅಂದ ತಕ್ಷಣ ಇಟ್ ಗೋಸ್ ಟು ಅ ಡೇಟಾಬೇಸ್ ಆ್ಯಂಡ್ ಟ್ರೈಸ್ ಟು ಫೆಚ್ ಸಮಥಿಂಗ್. ದ ಪ್ರೈಮರಿ ಇಂಟೆನ್ಷನ್ ಆಫ್ ದಿ ಕೋಡರ್ ಆರ್ ದಿ ಡಿಸೈನರ್ ಹೂ ಡೆವಲಪ್ ದಟ್ ಅಪ್ಲಿಕೇಶನ್ ಆರ್ ವೆಬ್ಸೈಟ್ ವುಡ್ ಬಿ ಸಮಥಿಂಗ್. ಅದರಲ್ಲಿ ಇಫ್ ವಿತ್ ಅ malicious intent, if somebody is trying to change that, either the entry or the search, ಈಗ you will be either reading something from the database or pushing something back to the database. ಅದು ಎರಡರಲ್ಲೂ if there is a with a malicious intent, if somebody is trying to manipulate that, that is called SQL injection, where unintended, ಅವರು ನಿಮಗೂ ಗೊತ್ತಿಲ್ಲ, ಅವರು ಡೆವಲಪರ್ಗೂ ಗೊತ್ತಿಲ್ಲ, ಅದು ಇಬ್ಬರಿಗೂ ಗೊತ್ತಿಲ್ಲದಲ್ಲೇ there is a third party who is trying to do something wrong. That is, I would say, a one-line definition of that. I hope I answered that. ಈಚೆಗೆ ನಾವು ನೋಡಿರೋ ಹಾಗೆ, ಫ್ರಮ್ ಮೈ ಎಕ್ಸ್ಪೀರಿಯನ್ಸ್, ಐ ಡೀಲ್ ವಿತ್ ಡೇಟಾ ಇನ್ ಮೈ ಅಫಿಷಿಯಲ್ ರೋಲ್, ನಾಟ್ ದಿಸ್ ದಿ ಅದರ್ ರೋಲ್. ಈಗ ನಾವು ನೋಡಿರೋ ಹಾಗೆ ಈಗ ನೀವು ತುಂಬ ಹಳೆ ಅಪ್ಲಿಕೇಶನ್ಸಲ್ಲಿ ನೋಡಿದ್ರೆ ಆ ಕ್ವೆರಿನೇ ನಿಮಗೆ ಇಟ್ ವುಡ್ ಬಿ ಅ ಪಾರ್ಟ್ ಆಫ್ ದಿ URL. ದಟ್ ವಾಸ್ ಅ ಪ್ರಿಮಿಟಿವ್ ವೇ ಆಫ್, ಅಂಥ ಕಡೆ ಇದೆಲ್ಲ ಚಾನ್ಸ್ ಜಾಸ್ತಿ ಇರ್ತಿತ್ತು. ನಾವು ಅಗೇನ್ ವಿತ್ ಆಲ್ ದಿ ಸೆಕ್ಯೂರಿಟಿ ಮೆಷರ್ಸ್ ಇನ್ ಪ್ಲೇಸ್, ಇಟ್ ವಾಸ್ ನಾಟ್ ಆ್ಯಸ್ ಈಸಿ ಆ್ಯಸ್ ಬಿಫೋರ್. ಸೊ ಈಗ ನೀವು ಹಳೆ ವೆಬ್ಸೈಟ್ಸಲ್ಲಿ ಕೆಲವು ನೋಡಿದ್ರೆ
ಆ ಒಂದು ಇದರಲ್ಲಿ ಒಂದು ಪ್ಯಾರಾಮೀಟರ್ ಚೇಂಜ್ ಮಾಡಿದ್ರೆ ಇಲ್ಲಿ ಗೆಟ್ ಅ ಡಿಫ್ರೆಂಟ್. ನಮ್ಮ ಐ ಥಿಂಕ್ ಅವ್ರ PUC ರಿಸಲ್ಟ್ಸ್ ಆರ್ ಇಂಜಿನಿಯರಿಂಗ್ ರಿಸಲ್ಟ್ಸ್ ಬರೋ ಟೈಮಲ್ಲಿ ವೆಬ್ಸೈಟ್ಸ್ ಹಂಗೆ ಇರ್ತಿತ್ತು. ಆ URL ತೊಗೊಂಬಿಟ್ಟು ಅಲ್ಲಿ ಒಂದು ವಾಟ್ ಎವರ್ ಇಸ್ ದ ಪ್ಯಾರಾಮೀಟರ್, ಲೆಟ್ಸ್ ಸೇ ಅವರ್ ರಿಜಿಸ್ಟ್ರೇಷನ್ ನಂಬರ್, ಆ ನಂಬರ್ ಚೇಂಜ್ ಮಾಡ್ತು ಅಂದರೆ ದ ಕ್ವೆರಿ ವುಡ್ ಬಿಹೇವ್ ಕಂಪ್ಲೀಟ್ಲಿ ಡಿಫ್ರೆಂಟ್ಲಿ. ಈಗಿಲ್ಲ ಅಷ್ಟು, ಇಟ್ಸ್ ನಾಟ್ ದ್ಯಾಟ್ ಈಸಿ. Any other questions? Yes. What if someone has large number of firewall and makes an attack? Can someone find the hacker? How long does it take to find? ಅರ್ಥ ಆಗಲಿಲ್ಲ ನನಗೆ, ಸಾರಿ. ಜಾಸ್ತಿ ಫೈರ್ವಾಲ್ ಇಟ್ಕೊಂಡಿದ್ರೆ ಅಟ್ಯಾಕರು ಎಷ್ಟೊತ್ತು ಬೇಕಾಗುತ್ತೆ ಅವನ್ನ ಹ್ಯಾಕರ್ನ ಫೈಂಡ್ ಮಾಡಕ್ಕೆ? ಆ ಥರನಾ? ಐ ಹ್ಯಾವ್ ನೋ ಐಡಿಯಾ. ಯಾರದು? ಮೇ ಬಿ ಯು ಕ್ಯಾನ್ ಟೇಕ್, ಆರ್ ಮೇಡಮ್ ಯು ಕ್ಯಾನ್ ಟೇಕ್ ದ ಕ್ವಶನ್. Like if someone has a, if we attack, and how long will it take to find the hacker? I have few more. Few more, okay. Can you let us know about the data which we store our personal data over the internet? Is that safe or not? ಹೆಂಗೆ ಸೇವ್ ಮಾಡ್ತೀರಾ ನೀವು? ಲೈಕ್ ಫೇಸ್ಬುಕ್ಕಲ್ಲಿ ನಮ್ಮ ಫೋಟೋ ಹಾಕ್ತೀವಿ, ಫೇಸ್ಬುಕ್ಕಲ್ಲಿ ನಮ್ಮ ಫೋಟೋ ಹಾಕ್ತೀವಿ, ಅದೇನಾದರೂ ಪ್ರಾಬ್ಲಮ್ ಆಗುತ್ತಾ ಅಂತ, ಲೈಕ್ ಫ್ಯೂಚರಲ್ಲಿ? ಅಲ್ಲಿ ನಮ್ಮ ಇದಿರುತ್ತಲ್ವಾ, ಸೊ ವಾಟ್ ವಿ ಪುಟ್, ಈಗ ಒಂದು ಇದು ಹೇಳ್ತಾರೆ, ವಾಟ್ ಯು ಡೋಂಟ್ ಶೌಟ್ ಆನ್ ದ ರೋಡ್ ಆರ್ what you don't talk when your doors are open, you will not make that information public ಅಂತ. Okay. ಅದರಲ್ಲಿ if you are following all your security protocol in terms of ಅದು ಯಾರಿಗೆ ವಿಸಿಬಲ್ ಇರಬೇಕು, ಯಾರಿಗೆ ವಿಸಿಬಲ್ ಇರಬಾರ್ದು, ಅದು ಒಂದರಿಂದ ಹಿಡಿದು, ಅಥವಾ ಲೆಟ್ಸ್ ಸೇ ಯು ಆರ್ ಸ್ಟೋರಿಂಗ್ ಯುವರ್ ಡೇಟಾ ಆನ್ ಅ ಕ್ಲೌಡ್ ಸ್ಟೋರೇಜ್, ಇಫ್ ಯು ಆರ್ ಫಾಲೋಯಿಂಗ್ ಫ್ರಮ್ ಯುವರ್ ಸೈಡ್, ಇಟ್ ಈಸ್ ರಿಲೇಟಿವ್ಲಿ ಸೇಫರ್ ರಾದರ್ ದನ್ ಮೇಕಿಂಗ್, ಲೆಟ್ಸ್ ಸೇ ಫೇಸ್ಬುಕ್ಕಲ್ಲಿ ನೀವು ಕೇಳಿದ್ರಿ, ಫೇಸ್ಬುಕ್ಕಲ್ಲಿ ಪಬ್ಲಿಕ್ ಪ್ರೊಫೈಲ್ ಪಬ್ಲಿಕ್ ಇನ್ಫಾರ್ಮೇಷನ್ ಮಾಡಿದ್ಮೇಲೆ ಯು ಪ್ರೆಟಿ ಮಚ್ ಡೋಂಟ್ ಹ್ಯಾವ್ ಎನಿ ಕಂಟ್ರೋಲ್ ಆನ್ ವಾಟ್ ಹ್ಯಾಪನ್ಸ್ ಟು ದ್ಯಾಟ್. ಆದರೆ ಇಫ್ ಯು ಹ್ಯಾವ್ ಲೆಟ್ಸ್ ಸೇ ನಿಮ್ಮ ಫ್ರೆಂಡ್ಸ್ ಮಾತ್ರ ನೋಡಬೇಕು, ಅಥವಾ ದಿಸ್ ಪರ್ಟಿಕ್ಯುಲರ್ ಗ್ರೂಪ್ ಓನ್ಲಿ ಹ್ಯಾಸ್ ಟು ಸಿ ಇಟ್ ಅಂತ ಮಾಡಿದ್ರೆ, ಯು ಆರ್ ಸೇಫರ್. ಆಬ್ಸಲ್ಯೂಟ್ 100% ಸೇಫ್ಟಿ ಐ ಡೋಂಟ್ ಥಿಂಕ್ ಇಸ್ ಪಾಸಿಬಲ್. ಯಾವುದು ಸೈಬರ್ ಏನು ಇದು ಓವರ್ ಆಲ್ ಕಾನ್ಸೆಪ್ಟಲ್ಲಿ ಇದನ್ನು ಯಾರು ನೋಡಬಾರ್ದು, ನೋಡೋಕ್ಕೆ ಆಗಲ್ಲ ಅನ್ನೋದಾದರೆ pretty much you shouldn't put it online. So ಅದೇ ನಿಮ್ಮ ಪ್ರಶ್ನೆ ಇದ್ದಿದ್ದಾದರೆ, if you follow your whatever controls that you can put in place, yes, it will be that much safe. Absolute ಅಂತ ಕೇಳಿದ್ರೆ, ಇದು ನಾನು ಇಲ್ಲಿ ಇಟ್ಕೊಂಡಿದ್ದೀನಿ, ಬೇರೆ ಯಾರು at any cost ಮುಟ್ಲೇಬಾರ್ದು ಅಂದರೆ, to my knowledge it is not possible. Okay, I don't know if I answered your question. Oh, that I hope that was. Okay. Like I have something, one more. Using the photo which we have used in the internet, can someone recognize who the person is, like using artificial intelligence? ಮುಂದೆ ಇನ್ನೊಂದ್ಸತಿ ಹೇಳಿ. ಮುಂದೆ ಫ್ಯೂಚರಲ್ಲಿ ನಾವು ಇವಾಗ ಏನೇನು ಡೇಟಾ ಇನ್ಸರ್ಟ್ ಮಾಡಿರ್ತೀವೋ ಆ ಡೇಟಾನೆಲ್ಲ ಯೂಸ್ ಮಾಡಿಕೊಂಡು ಕ್ಯಾನ್ ದೇ ರೆಕಗ್ನೈಸ್ ಅವರ್ ಹೂ ಈಸ್ ಅಂತ ಒಂದು ಫೋಟೋನ ಇಟ್ಕೊಂಡು ಮುಂದೆ ಯಾಕೆ ಹೋಗ್ತೀರಾ? ಈಗ ಯು ಅಪ್ಲೋಡ್ ಅ ಫೋಟೋ, okay, I'll be your let's say we become friends on Facebook. Okay. I upload a selfie with you. Okay. That instantly recognizes that it is you. ಹ್ಯಾಕರ್ ಕಂಡುಹಿಡಿಬೋದಾ ಯಾರು ಅಂತ? ಹ್ಯಾಕರ್ ಬೇಡ, ಇಟ್ಸ್ ಮೇನ್ ಸ್ಟ್ರೀಮ್ ಟೆಕ್ನಾಲಜಿ ಅಲ್ವಾ? The one who is not friends with him. ಇಲ್ಲ, who the person is. Okay. Are you asking who the person is in the picture, or what else? What is the question? What my question is, like if someone has my photo, can he recognize who I am without knowing any other data? Like
without knowing any other information about me. ಯು ಕ್ಯಾನ್ ಆ್ಯಕ್ಚುಲಿ ಡೂ ದಟ್. ಈಗ ಗೂಗಲಲ್ಲಿ ರಿವರ್ಸ್ ಇಮೇಜ್ ಸರ್ಚ್ ಇದೆ ಅಲ್ವಾ, Ah, ಯು ಟ್ರೈ ಇಟ್ ಔಟ್. ಮೋಸ್ಟ್ ಲೈಕ್ಲಿ ಪಾಸಿಬಲ್ ಆಲ್ರೆಡಿ. okay. Thank you.